ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಅಶರೀರಂ ಶರೀರೇಷು ಅನವಸ್ಥೇಷು ಅವಸ್ಥಿತಂ. ಶಾಶ್ವತವಲ್ಲದ ದೇಹದಲ್ಲಿ ಅವಿನಾಶಿಯಾದಂತಹ ಆತ್ಮ ಬಂದು ನೆಲೆಸಿರ್ತಾನೆ. ದೇಹ ಅಂತ ಹೇಳಿದಾಗ ಅದು ನಾಶವಾಗುವುದರ ಜೊತೆಯಲ್ಲಿ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ನೋಡಬಹುದು. ಆತ್ಮ ಅಂತ ಹೇಳಿದಾಗ ಆತ್ಮ ಈಸ್ ಅವಿನಾಶಿ, ಆತ್ಮಕ್ಕೆ ನಾಶ ಅನ್ನುವಂತಹದ್ದಿಲ್ಲ. ಜೊತೆಗೆ ಆತ್ಮ ಅಂತ ಹೇಳಿದಾಗ ಎಂದಿಗೂ ಬದಲಾಗದ ಸ್ಥಿತಿಯನ್ನು ಹೊಂದಿರುವಂತಹದ್ದು ಈಸ್ ಆತ್ಮ. ದೇಹ ಬದಲಾಗ್ತಾ ಇರುತ್ತೆ, ಆತ್ಮನಲ್ಲಿ ಬದಲಾವಣೆ ಇಲ್ಲ. ದೇಹ ಅಂತ ಹೇಳಿದಾಗ ಅಲ್ಲಿ ಬದಲಾಗುವಂತಹದ್ದು ಎಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಆತ್ಮ ಇವೆಲ್ಲವುಗಳಿಗೂ ಸಾಕ್ಷಿಯಾಗಿರ್ತಾನೆ. ಹಿ ಈಸ್ ದ ವಿಟ್ನೆಸ್ ಫಾರ್ ಆಲ್ ದೀಸ್ ಚೇಂಜಸ್. ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವೇ ಗುರುತಿಸ್ತೀವಿ. ದೇಹವನ್ನು ನಾವು ಅಂತ ನಂಬಿರ್ತೀವಿ. ನನ್ನ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನನ್ನ ಬದಲಾವಣೆಗಳು, ನನ್ನ ಬದಲಾವಣೆಗಳು ನನಗೆ ಗೊತ್ತಾಗ್ತಾ ಇದೆ. ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನನ್ನ ಬದಲಾವಣೆಗಳು, ಮತ್ತು ಈ ನನ್ನ ಎಲ್ಲ ಬದಲಾವಣೆಗಳನ್ನ ನಾನು ಅನುಭವಿಸಿದ್ದೀನಿ, ನನಗೆ ಅದೆಲ್ಲ ಗೊತ್ತು. ಇಲ್ಲಿ ದೇಹದ ಬದಲಾವಣೆಗಳನ್ನು ಗುರುತಿಸ್ತಾ ಇರುವಂತಹದ್ದನ್ನ ನಾನು ಅಂತ ಜೀವಭಾವವನ್ನು ಹೊತ್ತಿರುವಂತಹ ಜೀವಾತ್ಮ ಹೇಳ್ಕೊತಾ ಇದ್ದಾನೆ. ನನಗೆ ದೇಹದ ಬದಲಾವಣೆಗಳು ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇನ್ ಸ್ಪೈಟ್ ಆಫ್ ಸೇಯಿಂಗ್ ನಾನು ನಾನು ಅಂತ ಅವನು ಹೇಳ್ಕೊತಾ ಇದ್ರು ಕೂಡ ಅಲ್ಲಿ ದ ಸೇಮ್ ನಾನುವಿಗೆ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ತಿಳಿಸ್ತಾ ಇರುವಂತಹದ್ದು ಈಸ್ ದಿಸ್ ಆತ್ಮ. ಬಿಕಾಸ್ ದಿಸ್ ಆತ್ಮ ಈಸ್ ದೇರ್. ಆತ್ಮ ಅಂತ ಹೇಳಿದಾಗ ನಾವು ಚೈತನ್ಯ ಅಂತ ಕೂಡ ಹೇಳ್ತೀವಿ. ದೇಹವನ್ನ ಜಡ ಅಂತ ಕರಿತೀವಿ. ದೇಹವನ್ನ ಜಡ ಅಂತ ಕರೆದಾಗ ಆ ದೇಹಕ್ಕೆ ಏನಂತೂ ಗೊತ್ತಾಗೋದಿಲ್ಲ. ಆದರೂ ಕೂಡ ದೇಹದಲ್ಲಿ ಅದು ನಾನು ದೇಹ ಅನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಕೋಬೇಕಾದ್ರೆ ಅದು ಆತ್ಮನೇ. ಆತ್ಮನಲ್ಲದೆ ಅಲ್ಲಿ ಬೇರೆ ಇನ್ಯಾರೂ ಇಲ್ಲ. ದ ಸೇಮ್ ಆತ್ಮ, ಬಿಕಾಸ್ ಆಫ್ ದಿ ಅಜ್ಞಾನ, ಬಿಕಾಸ್ ಆಫ್ ದಿ ಅವಿದ್ಯೆ, he thinks that he is the body and he has forgotten his true nature. ಇದು ಸ್ವಲ್ಪ ಅರ್ಥ ಒಪ್ಕೊಳ್ಳೋದು ಬಹಳ ಕಷ್ಟ. ಯಾಕೆ ಅಂತಂದ್ರೆ ಭಗವಂತ ಅಂತ ಹೇಳಿದಾಗ ಅವನನ್ನು ನಾವು ಸರ್ವಜ್ಞ ಅಂತ ಕರಿತೀವಿ. ದ ಸೇಮ್ ಸರ್ವಜ್ಞ ವೆನ್ ಹಿ ಕಮ್ಸ್ ಅಂಡ್ ಸ್ಟೇಸ್ ಇನ್ ದಿ ದೇಹ,
ಅಲ್ಲಿ ಅಜ್ಞಾನ ಅನ್ನುವಂತಹದ್ದು ಪ್ರವೇಶವಾದಾಗ ದ ಸೇಮ್ ನಾನು, ಬಿಕಾಸ್ ಆಫ್ ದಿ ಅವಿದ್ಯೆ, ದೇಹವನ್ನು ನಾನು ಅಂತ ನಂಬ್ತೀನಿ. ಅಲ್ಲಿ ಆತ್ಮನಿಲ್ಲದೆ ಬೇರೆ ಯಾರು ಇಲ್ಲ ಅಂತಂದಾಗ ಅವಿದ್ಯೆಗೆ ಒಳಗಾದವನು ಯಾರು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಅವಿದ್ಯೆಗೆ ಒಳಗಾಗಿರುವಂತಹದ್ದು ಅಹಂಕಾರ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸೊ ಆ ಅಹಂಕಾರ ಯಾರು, ಅಹಂಭಾವ ಯಾರು? ಇಟ್ ಈಸ್ ನಥಿಂಗ್ ಬಟ್ ದಿ ಮೈಂಡ್. ಭಗವದ್ಗೀತೆಯಲ್ಲಿ ಆತ್ಮ ಅನ್ನುವಂತಹ ಪದಗಳನ್ನು ಅನೇಕ ಸಂದರ್ಭಗಳಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಕೆಲವು ಬಾರಿ ದೇಹವನ್ನು ಕುರಿತು ಹೇಳಿದಾಗ ಅಲ್ಲಿ ಆತ್ಮ ಅಂತ ಹೇಳಿರ್ತಾನೆ ಪರಮಾತ್ಮ, ಮನಸ್ಸನ್ನು ಕುರಿತು ಹೇಳ್ಕೋಬೇಕಾದ್ರೆ ಅಲ್ಲಿ ಆತ್ಮ ಅಂತ ಹೇಳಿರ್ತಾನೆ. ಸೊ ದಿಸ್ ಆತ್ಮ ಅನ್ನುವಂತಹದ್ದನ್ನ ಆ ಸಂದರ್ಭದಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ, ದೇಹ ಅಲ್ಲಿ ಕೇವಲ ಒಂದು ಚೈತನ್ಯವನ್ನು ಒದಗಿಸಿದೆ ದೇಹಕ್ಕೆ. ದೇಹ ಈಸ್ ಜಡ ಅಂಡ್ ಇಟ್ ಈಸ್ ಪ್ರಾರಬ್ಧ ಫಲ. ಮತ್ತೆ ಮತ್ತೆ ನಾವು ನಮ್ಮ ಶರೀರ ಅಂತ ಹೇಳಿದಾಗ ನಮ್ಮ 3 ರೀತಿಯ ಶರೀರಗಳನ್ನು ನಾವು ನೆನಪು ಮಾಡಿಕೊಂಡು ಮತ್ತೆ ವಾಟ್ ಈಸ್ ಸ್ಥೂಲ ಶರೀರ, ವಾಟ್ ಈಸ್ ಸೂಕ್ಷ್ಮ ಶರೀರ, ವಾಟ್ ಈಸ್ ಕಾರಣ ಶರೀರ, ಅವುಗಳನ್ನು ಜೊತೆಯಲ್ಲಿ ಹಿಡ್ಕೊಂಡು ಇದನ್ನ ನಾವು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಯಾಕೆಂತಂದ್ರೆ ಸಾವು ಅನ್ನುವಂತಹದ್ದು ಆಗೋದು ಸ್ಥೂಲ ಶರೀರಕ್ಕೆ. ಸ್ಥೂಲ ಶರೀರ ಸಾವು ಸಂಭವಿಸಿದ ನಂತರ ದರ್ ಇಸ್ ನೋ ಡೆತ್ ಫಾರ್ ದಿ ಸೂಕ್ಷ್ಮ ಶರೀರ. ಸೊ ಆಕ್ಚುಲಾಗಿ ವೇದಾಂತ ವಾಟ್ ಈಸ್ ಸೂಕ್ಷ್ಮ ಶರೀರ ಅನ್ನುವಂಥದ್ದನ್ನು ಹೇಳುತ್ತೆ. ಸೂಕ್ಷ್ಮ ಶರೀರ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಮೈಂಡ್ ಅಂಡ್ ಇಂಟೆಲೆಕ್ಟ್. ಇಟ್ ಈಸ್ ನಥಿಂಗ್ ಬಟ್ ದಿ ಮೈಂಡ್ ಅಂಡ್ ಇಂಟೆಲೆಕ್ಟ್. ಸೊ ಯಾವಾಗ ಒಂದು ಸ್ಥೂಲ ಶರೀರ, ಭೌತಿಕವಾದ ಈ ಒಂದು ಶರೀರ ನಾಶವಾಗುತ್ತೆ, ಮರಣ ಅನ್ನುವ ಹೆಸರಿನಿಂದ ಇದು ನಾಶವಾಗುತ್ತೆ, ದಟ್ ಈಸ್ ದಿ ಡೆತ್ ಫಾರ್ ದಿ ಫಿಸಿಕಲ್ ಬಾಡಿ. ಬಟ್ ಅಲ್ಲಿದ್ದಂತಹ ಮನಸ್ಸು, ಬುದ್ಧಿ, ಇಂದ್ರಿಯ, ಚಿತ್ತ ಅವೆಲ್ಲ ಏನ್ ಮಾಡುತ್ತೆ, ಈ ಸ್ಥೂಲ ಶರೀರ ತನ್ನ ಜೀವಿತದ ಅವಧಿಯಲ್ಲಿ ಮಾಡಿರುವಂತಹ ಎಲ್ಲ ಕರ್ಮಗಳ ಫಲ ಅಂತಂದ್ರೆ ಅದು ಪುಣ್ಯದ ಫಲ ಇರಬಹುದು, ಪಾಪದ ಫಲ ಇರಬಹುದು, ಅವೆಲ್ಲವನ್ನ ಚಿತ್ತದಲ್ಲಿ ಇಟ್ಕೊಂಡಿರುತ್ತೆ. ಅಗೈನ್ ದಟ್ ಸೂಕ್ಷ್ಮ ಶರೀರ ವಿಲ್ ಬಿ ವೇಟಿಂಗ್. ಆ ಫಲಗಳನ್ನು ಅದು ಹಂಚಿ ಆ ಫಲಗಳನ್ನು ಅನುಭವಿಸೋದಕ್ಕೆ ಯಾವ ಶರೀರ ಬೇಕು, ಇದು ಅದನ್ನು ಗುರುತಿಸ್ಕೊಳ್ಳೋದಕ್ಕೆ ಬೇಕಾಗುವಂತಹ ಸಮಯದಲ್ಲಿ ದ ಸೂಕ್ಷ್ಮ ಶರೀರ ಇಟ್ ವಿಲ್ ಬಿ ದೇರ್. ಸೊ ವಾಟ್ ಈಸ್ ಕಾರಣ ಶರೀರ? ಕಾರಣ ಶರೀರ ಇಸ್ ನಥಿಂಗ್ ಬಟ್ ದಿ ಅವಿದ್ಯೆ. ಕಾರಣ ಶರೀರ ಪ್ರತಿ ಬಾರಿ ಜನ್ಮಕ್ಕೆ ಕಾರಣವಾಗಿರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಜನ್ಮ ಯಾಕೆ ಸಿಗುತ್ತೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಅವಿದ್ಯೆ. ದಟ್ ಅವಿದ್ಯೆ ಈಸ್ ವೇದಾಂತ ಅದನ್ನ ಇಲ್ಲಿ ಕಾರಣ ಶರೀರ ಅಂತ ಕರೀತಾರೆ. ಸೊ ಇಲ್ಲಿ ಸ್ಥೂಲ ಶರೀರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನಾನು ಗುರುತಿಸದೆ ಅಂತ ನಾನು ಹೇಳ್ಕೋಬೇಕಾದ್ರೆ ಅಲ್ಲಿ ನಾನು ಅನ್ನುವಂತಹದ್ದು ಯಾವುದು ಅಂತಂದ್ರೆ ಸೂಕ್ಷ್ಮ ಶರೀರದಲ್ಲಿ ಯಾವ ಒಂದು ಮನಸ್ಸು, ಪ್ರಜ್ಞೆ ಅಥವಾ ಒಂದು ಇಂಟೆಲೆಕ್ಟ್ ಅಂತ ನಾವೇನು ಹೇಳ್ತಾ ಇದ್ವಿ, ದಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸ್ಥೂಲ ಶರೀರ ಅಂಡ್ ಇಟ್ ಕ್ಲೈಮ್ಸ್ ಆ್ಯಂಡ್ ದಿ ಬಾಡಿ. ಸೊ ಇಲ್ಲಿ ನನ್ನ ದೇಹದಲ್ಲಿ ಆದಂತಹ ಎಲ್ಲ ಬದಲಾವಣೆಗಳನ್ನು ನಾನು ಗುರುತಿಸಿದ್ದೀನಿ. ನಾನು ಮಗುವಾಗಿದ್ದೆ, ನಾನು ಶಾಲೆಗೆ ಸೇರಿಕೊಂಡೆ, ನಾನು ಆಟ ಆಡ್ತಾ ಇದ್ದೆ, ಗೋಲಿ ಬುಗುರಿ ಆಟ ಆಡ್ತಾ ಇದ್ದೆ, ಆಮೇಲೆ ಕಾಲೇಜು ಶಿಕ್ಷಣವನ್ನು ಪಡ್ಕೊಂಡೆ, ನಂತರ ಒಂದು ಆಫೀಸಲ್ಲಿ ಕೆಲಸಕ್ಕೆ ಸೇರಿಕೊಂಡೆ, ಮದುವೆ ಆದೆ, ಮನೆ ಕಟ್ಟಿದೆ, ನನಗೆ ಮಕ್ಕಳುಗಳಾದವು, ನನಗೆ ಈಗ ವಯಸ್ಸಾಗಿದೆ. ಸೊ ನನ್ನ ಶರೀರ ಈಗ ಸ್ಲೋಲಿ ಅಪಕ್ಷೀಯತೆ ಅಂತಂದ್ರೆ ಕ್ಷೀಣವಾಗ್ತಾ ಬರ್ತಾ ಇದೆ. ಇದೆಲ್ಲ ನನಗೆ ಗೊತ್ತಾಗ್ತಾ ಇದೆ ಅನ್ನುವಂತಹದ್ದು ಗುರುತಿಸ್ತಾ ಇರೋದು ದಿಸ್ ಮನಸ್ಸು ಅಂಡ್ ಬುದ್ಧಿ. ಆ ಮನಸ್ಸು ಬುದ್ಧಿಗೆ ಬಿಕಾಸ್ ದಿ ಆತ್ಮ ಇಸ್ ದೇರ್, ಬಿಕಾಸ್ ಆಫ್ ದಿ ಚೈತನ್ಯ, ಅಲ್ಲಿ ಆ ಚೈತನ್ಯ ಪ್ರಭು ಭಗವಂತ ಅಲ್ಲಿ ಇದ್ದಿದ್ರಿಂದ ಈ ಮನಸ್ಸು, ಬುದ್ಧಿ, ಪ್ರಜ್ಞೆ ಇವುಗಳೆಲ್ಲವೂ ಕೂಡ ಚೇತನಗೊಂಡು ಇವೆಲ್ಲವನ್ನ ಗುರುತಿಸ್ತಾ ಇದೆ. ಸೊ ಇಲ್ಲಿ ಒಬ್ಬ ತಂದೆ ತನ್ನ ಮಗುವಿಗೆ ತನ್ನ ಬಾಲ್ಯದ ನೆನಪುಗಳೆಲ್ಲವನ್ನ ವಿವರಿಸುವಾಗ ತಂದೆ
ತನ್ನ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಅವನು ಗುರುತಿಸಿದ ಅಂತ ಹೇಳಿದ್ರು ಕೂಡ ಆ ತಂದೆಯಲ್ಲಿದ್ದಂತಹ ಆತ್ಮ ಅದನ್ನು ಗುರುತಿಸಿರುವಂತಹದ್ದು. ಸೊ ಅನೇಕ ಅವಸ್ಥೆಗಳ ದೇಹದ ಬದಲಾವಣೆಗಳನ್ನು ಗುರುತಿಸಿದ್ದು ಬೇರೆ ಯಾರೋ ಅಲ್ಲ, ದಟ್ ಚೇಂಜ್ಲೆಸ್ ಆತ್ಮ, ದಟ್ ಚೇಂಜ್ಲೆಸ್ ಎಂಟಿಟಿ ಈಸ್ ಕಾಲ್ಡ್ ದಿ ಆತ್ಮ. ಸೊ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, ನೀನು ಇಲ್ಲಿ ಕೆಲವುಗಳನ್ನು ನೀನು ಗುರುತಿಸಬೇಕು ಅಂತ ನಮಗೆ ಹೇಳುತ್ತೆ ವೇದಾಂತ. ಇಲ್ಲಿ ನಾವು ಯಾವುದನ್ನು ಗಮನಿಸಬೇಕು, ಯಾವುದನ್ನು ಗುರುತಿಸಬೇಕು? ದೇಹ ಅಂತ ಹೇಳಿದಾಗ ಲಾಟ್ ಆಫ್ ಚೇಂಜಸ್ ಹ್ಯಾಪನ್ಸ್ ಇನ್ ದ ಬಾಡಿ, ಅನೇಕ ಬದಲಾವಣೆಗಳು. ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂತಹದ್ದೇನು ಅಂತಂದ್ರೆ, there is somebody in us other than me, there is an entity in the body. That entity is the changeless entity which is called the Atma. And that changeless entity, ಬದಲಾಗದ ಆ ಒಂದು ಆತ್ಮ ಅನ್ನುವಂತಹದ್ದು ಈ ಎಲ್ಲ ಬದಲಾವಣೆಗಳನ್ನು ಗಮನಿಸ್ತಾ ಬಂದಿದೆ. ಸೊ ದಿಸ್ ಚೇಂಜ್ಲೆಸ್ ಎಂಟಿಟಿ, ದಿಸ್ ಆತ್ಮ ಇಸ್ ದಿ ವಿಟ್ನೆಸ್ ಫಾರ್ ಆಲ್ ದ ಚೇಂಜಸ್ ದಟ್ ಟುಕ್ ಪ್ಲೇಸ್ ಇನ್ ದಿ ಬಾಡಿ. ಶರೀರದಲ್ಲಿ ಆದಂತಹ ಎಲ್ಲ ಬದಲಾವಣೆಗಳಿಗೆ ಸಾಕ್ಷಿ ಯಾರು ಅಂತಂದ್ರೆ ದಿಸ್ ಆತ್ಮ. ಸೊ ದಿಸ್ ಆತ್ಮ ಇಟ್ ಈಸ್ ಜಸ್ಟ್ ಎ ವಿಟ್ನೆಸ್, ಅದು ಕೇವಲ ಸಾಕ್ಷಿಯಾಗಿ ಎಲ್ಲ ಬದಲಾವಣೆಗಳನ್ನು ಗಮನಿಸಿದೆ. ಆದರೆ ನಾನು ಗಮನಿಸಿದೆ ಅಂತ ಹೇಳಿದ್ಯಾರು? ಒಬ್ಬ ತಂದೆ. ಆತ್ಮ ಏನು ಹೇಳ್ತು? ಆತ್ಮ ಏನು ಹೇಳಲೇ ಇಲ್ಲ, ಕೇವಲ ಎಲ್ಲವನ್ನ ಅದು ಗಮನಿಸ್ತಾ ಬಂದಿದೆ, ಅದು ಕೇವಲ ಸಾಕ್ಷಿ. ಬಿಕಾಸ್ ದಟ್ ಆತ್ಮ ಈಸ್ ದೇರ್ ಇನ್ ದಟ್ ಬಾಡಿ, ಯೂಸಿಂಗ್ ದಟ್ ಸ್ಟ್ರೆಂತ್, ಯೂಸಿಂಗ್ ದಟ್ ಚೈತನ್ಯ ಫ್ರಮ್ ದಿ ಆತ್ಮ. ಇಲ್ಲಿ ಜೀವಭಾವ ಅನ್ನುವಂತಹದ್ದು ನಾನು ಇವೆಲ್ಲವನ್ನ ಗುರುತಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, ನಿನ್ನ ದೇಹದಲ್ಲಿ ಆಗ್ತಾ ಇರುವಂತಹ ಎಲ್ಲ ಬದಲಾವಣೆಗಳನ್ನು ಗುರುತಿಸ್ತಾ ಬಂದಿರುವಂತಹದ್ದು ದಟ್ ಚೇಂಜ್ಲೆಸ್ ಎಂಟಿಟಿ ಕಾಲ್ಡ್ ದಿ ಆತ್ಮ. ಆತ್ಮ ನಿನ್ನ ದೇಹದಲ್ಲಿ ಆದ ಎಲ್ಲ ಬದಲಾವಣೆಗಳಿಗೆ ಸಾಕ್ಷಿ. ಯು ಅಬ್ಸರ್ವ್ ದಟ್. ಅದನ್ನು ಇಲ್ಲಿ ವೇದಾಂತ ಹೇಳ್ತಾರೆ. ಸೊ ನಮ್ಮ ಶಾಸ್ತ್ರ, ನಮ್ಮ ಉಪನಿಷತ್ತುಗಳು ಪದೇ ಪದೇ ನಮ್ಮನ್ನು ಎಚ್ಚರಿಸ್ತಾ ಇರುವಂತಹದ್ದು ಏನು ಅಂತಂದ್ರೆ, ನಿನ್ನ ಗಮನವನ್ನ ದಟ್ ಚೇಂಜ್ಲೆಸ್ ಎಂಟಿಟಿ ಕಡೆ ಕೊಡು. ಶಿಫ್ಟ್ ಯುವರ್ ಅಟೆನ್ಷನ್. ಸೊ ಪೇ ಯುವರ್ ಅಟೆನ್ಷನ್ ಟು ದಟ್ ಚೇಂಜ್ಲೆಸ್ ಎಂಟಿಟಿ. ಸೊ ನಮ್ಮಲ್ಲೆಲ್ಲ ಆ ಒಂದು ಆತ್ಮ, ದಟ್ ಚೇಂಜ್ಲೆಸ್ ಎಂಟಿಟಿ ಇದೆ ಅನ್ನುವಂತಹದ್ದು ಗೊತ್ತಾಯಿತು. ಅದು ಇರೋದ್ರಿಂದ ಇಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ನನ್ನ ಗಮನಕ್ಕೆ ಬರ್ತಾ ಇದೆ. ಬದಲಾಗದ ಒಂದು ಆತ್ಮ ಅನ್ನುವಂತಹದ್ದು ಇಲ್ಲಿ ಇಲ್ಲ ಅಂತಂದ್ರೆ, ಬದಲಾಗ್ತಾ ಇರುವಂತಹ ದೇಹದ ಅವಸ್ಥೆಗಳ ನನ್ನ ಗಮನಕ್ಕೆ ಬರ್ತಾ ಇರಲಿಲ್ಲ. ನನಗೆ ಇದೆಲ್ಲ ಗೊತ್ತಾಗ್ತಾ ಇದೆ. ಯಾಕೆ ಗೊತ್ತಾಗ್ತಾ ಇದೆ? ಬಿಕಾಸ್ ಇನ್ ದ ಸೇಮ್ ದೇಹ ವೇರ್ ದಿಸ್ ಅಹಂಕಾರ, ಐ, ಸ್ಮಾಲ್ ಐ, ಇಟ್ ಸ್ಟೇಸ್. ದೇಹದಲ್ಲಿ ಈ ಅಹಂ ಅನ್ನುವಂತಹದ್ದು ಎಲ್ಲಿದೆ, ಇನ್ ದ ಸೇಮ್ ದೇಹ ಬದಲಾಗದ ಆತ್ಮ, ಹಿ ಆಲ್ಸೋ ರಿಸೈಡ್ಸ್. ಸೊ ಅದನ್ನ ನೀನು ಗಮನಿಸು. ಸೊ ದೇರ್ ಈಸ್ ಎ ಚೇಂಜ್ಲೆಸ್ ಎಂಟಿಟಿ ಇನ್ ಯು. ಸೊ ನೀನು ಏನೂ ಅಲ್ಲದವನು. ದೇಹ ಅಂತ ಹೇಳಿದಾಗ ಇಟ್ ಈಸ್ ಜಡ. ಅಲ್ಲಿ ನೀನು ಯಾರು ಅಂತಂದ್ರೆ ನೀನು ಏನೂ ಅಲ್ಲದವನು. ಅಲ್ಲಿರೋನು ಯಾರು ಅಂತಂದ್ರೆ ಆತ್ಮ. ಆತ್ಮ ಅಂತ ಹೇಳಿದಾಗ ಹಿ ಈಸ್ ಅಕರ್ತ. ಸಿನ್ಸ್ ಹಿ ಈಸ್ ಅಕರ್ತ, ಹಿ ಈಸ್ ಅಭೋಕ್ತ. Since he is abhokta, you don't have to worry for anything. So come out from the sorrows. ದುಃಖಗಳನ್ನು ನೀನು ಅನುಭವಿಸಬೇಡ. ದುಃಖಗಳನ್ನು ಅನುಭವಿಸೋದಕ್ಕೆ ಅಲ್ಲಿ ನೀನು ಅನ್ನುವಂತಹದ್ದು ಇಲ್ಲವೇ ಇಲ್ವಲ್ಲ. ಬಹಳ ಸೂಕ್ಷ್ಮವಾಗಿದೆ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ,
ನಿನ್ನ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು, ದೇಹ ಅಂತ ಹೇಳಿದಾಗ ಬರೀ ದೇಹ ಅಲ್ಲ, ಇನ್ಕ್ಲೂಡಿಂಗ್ ದಿ ಮೈಂಡ್. ಸಿ, ನೋವು ಅನ್ನುವಂತಹದ್ದು ದೇಹಕ್ಕೆ ಆಗುವಂತಹ ಅನುಭವ, ದುಃಖ, ಪೇಯ್ನ್, ಸಂತೋಷ, ಆ ಥರದ್ದೆಲ್ಲ ಮನಸ್ಸಿಗೆ ಆಗುವಂತಹದ್ದು. ಸೊ ಇಲ್ಲಿ ವೇದಾಂತ ಏನು ಹೇಳ್ತಾ ಇದೆ, ದೇಹದಲ್ಲಿ ಇರುವಂತಹದ್ದು ಕೇವಲ ಆತ್ಮ. ದೇಹ ಇಲ್ಲಿ ಸೃಷ್ಟಿಯಲ್ಲಿ ಜನ್ಮ ಅಂತ ತಗೊಂಡು ಬಂದಿರುವಂತಹದ್ದು ಕೇವಲ ತನ್ನ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ. ಸೊ ಅಲೋ ದಿ ಬಾಡಿ ಟು ಎಕ್ಸ್ಪೀರಿಯನ್ಸ್ ಆಲ್ ದೀಸ್ ಥಿಂಗ್ಸ್. ಅಲೋ ದ ಬಾಡಿ, ಡೋಂಟ್ ಹೋಲ್ಡ್ ಆನ್ ಟು ದಿ ಬಾಡಿ. ಬಹಳ ಕಷ್ಟ, ಬಹಳ ಕಷ್ಟ. ಬಟ್ ಸತ್ಯ ಏನು ಹಾಗಾದ್ರೆ ಇಲ್ಲಿ? ಸತ್ಯ ಏನು ಅಂತಂದ್ರೆ, ದೇಹದಲ್ಲಿ ಚೈತನ್ಯ ಇರೋದು ಇಟ್ ಈಸ್ ಬಿಕಾಸ್ ಆಫ್ ದಿ ಆತ್ಮ. ಆತ್ಮ ಸ್ಟೇಸ್ ಇನ್ ದಿ ಬಾಡಿ. ದೇಹದಲ್ಲಿ ಆತ್ಮನನ್ನ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಬಟ್ ಬಿಕಾಸ್ ಆಫ್ ದಿ ಅವಿದ್ಯ, ಅಜ್ಞಾನದ ಕಾರಣದಿಂದ ದೇಹವನ್ನ ನಾನು ಅಂತ ನೀನು ತಿಳ್ಕೊಂಡು, ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನನ್ನ ಬದಲಾವಣೆಗಳು ಅಂತ ತಿಳ್ಕೊಂಡು, ನೀನು ಅನುಭವಿಸ್ತಾ ಇರುವಂತಹ ಸುಖವನ್ನ ನನ್ನ ಸುಖ, ದುಃಖವನ್ನ ನನ್ನ ದುಃಖ, ಇದು ನನ್ನ ಸಂಕಟ, ಇದು ನನಗೆ ನೋವು. ಸೊ ಅದಕ್ಕೆ ವೇದಾಂತ ಹೇಳುತ್ತೆ, ಇಲ್ಲ ಇಲ್ಲ, ನೀನು ಏನು ಅಲ್ಲದವನು. That body is actually, it is jada, it is dead forever. ಅಲ್ಲಿ ಚೈತನ್ಯ ಪ್ರಭು, ಅಲ್ಲಿ ಆತ್ಮ ಅನ್ನುವಂತಹವನು ಇರೋದ್ರಿಂದ ಯು ಸಿ ಸರ್ಟನ್ ಆಕ್ಟಿವಿಟೀಸ್ ಇನ್ ದಿ ಬಾಡಿ. ಅದನ್ನ ನೀನು ಗಮನಿಸ್ಬಿಟ್ಟು, ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ಕೇವಲ ನಿನ್ನ ಗಮನಕ್ಕೆ ಇದು ಬಂದಿದೆ ಅಂತ ಹೇಳಿ ದೇಹವನ್ನೇ ನಾನು ಅಂತ ನೀನು ಹೇಳ್ತಾ ಇದೀಯಾ? Don't think like that. Shift your attention, pay your attention to that changeless entity and come out from the sorrows. ಸೊ ನೀನು ದುಃಖ ಪಡಬೇಡ ಅಂತ ಇಲ್ಲಿ ವೇದಾಂತ ಹೇಳ್ತಾ ಇದೆ. ಬಟ್ ವೇದಾಂತ ಹೇಳ್ತಾ ಇದೆ, ಇಲ್ಲಿ ನಮ್ಮ ಕರ್ಮಗಳು ಬೇಕಾದಷ್ಟಿದೆ, ನಮಗಿದು ಯಾವುದೂ ಅರ್ಥ ಆಗ್ತಾ ಇಲ್ಲ, ನಾನೊಬ್ಬ ಬುದ್ಧಿವಂತನೇ ಅಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ, ದೇಹದಲ್ಲಿ ಇರೋದೇ ಆತ್ಮ, ಅದು ನೀನಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ? ಇಟ್ ಇಸ್ ನಾಟ್ ಪಾಸಿಬಲ್. ಸೊ ವೇದಾಂತ ಹೇಳ್ತಾ ಇರುವಂತಹದ್ದು, ನೀನು ದುಃಖಕ್ಕೆ ಒಳಗಾಗಬೇಡ, ಕಮ್ ಔಟ್ ಫ್ರಮ್ ದಿ ಸಾರೋಸ್. ಸೊ ಇಲ್ಲಿ ದುಃಖಕ್ಕೆ ಒಳಗಾಗಬೇಡ ಅಂತ ವೇದಾಂತ ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ನಮಗೆ ದುಃಖದ ಅನುಭವ ಆಗ್ತಾ ಇದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಸೊ ನಮಗೆ ಯಾಕೆ ದುಃಖ ಆಗುತ್ತೆ? ನಾವು ಯಾಕೆ ದುಃಖಕ್ಕೆ ಒಳಗಾಗ್ತೀವಿ? ವೈ ಡು ವಿ ಸಫರ್? ನಾವು ಯಾಕೆ ಸಂಕಟಗಳನ್ನು, ನೋವನ್ನು ಅನುಭವಿಸ್ತಾ ಇದ್ದೀವಿ? ನಾವು ಯಾಕೆ ಅಳುತ್ತೀವಿ? ನಮಗೆ ಯಾಕೆ ದುಃಖ, ಸಂಕಟ, ಕಷ್ಟ, ನಷ್ಟ, ನೋವು, ರೋಗ, ರುಜಿನ, ನಿರಾಶೆ, ನಿರುತ್ಸಾಹ? ನಾನೀಗ ಯಾವುದು ಅಲ್ಲ ಅಂತಂದ ಮೇಲೆ ಆ ರೋಗ ಅಂತ ಬಂದಾಗ ಸಫರ್ ಮಾಡ್ತೀನಿ, ನಷ್ಟ ಅಂತ ಹೇಳಿದಾಗ ಅಳ್ತೀನಿ, ಬಿದ್ದು ಗಾಯ ಆದಾಗ ನೋವಾಯಿತು ಅಂತ ಹೇಳಿ ಅಳ್ತೀನಿ. ನಾನು ಏನು ಅಲ್ಲದವನು ಅಂತಂದ ಮೇಲೆ ನನಗೆ ಯಾಕೆ ಇದೆಲ್ಲ ಆಗ್ತಾ ಇದೆ? ವೈ ಐ ಆಮ್ ಸಫರಿಂಗ್? ಸೊ ಇದೊಂದು ನಮ್ಮ ಬೇಸಿಕ್ ಕ್ವಶನ್. ಯಾಕೆ ಈ ರೀತಿ ಆಗ್ತಾ ಇದೆ? ದೇಹದಲ್ಲಿ ಆಕ್ಚುಲ್ ಆಗಿರುವಂತಹದ್ದು ಕೇವಲ ಆತ್ಮ, ಅಲ್ಲಿ ಆತ್ಮನನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅಂತಂದ ಮೇಲೆ ದೇಹಕ್ಕೆ ಆಗುವಂತಹ ರೋಗ, ರುಜಿನ, ನೋವು, ಸಂಕಟ ಇದೆಲ್ಲವನ್ನ ನನಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗಿ ನಾನು ಅಳ್ತಾ ಇದ್ದೀನಲ್ಲ, ಯಾಕೆ ನಾನು ಅಳ್ತಾ ಇದ್ದೀನಿ? ಯಾಕೆ ಅಳ್ತಾ ಇದ್ದೀನಿ ಅಂತಂದ್ರೆ, ಪೂರ್ವದಲ್ಲಿ ನಾವು ಮಾಡಿರುವಂತಹ ಕೆಲವು ಕರ್ಮಗಳು, ಅವುಗಳು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಫಲ ಇರುತ್ತೆ, ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲ ಕೂಡ ಇರುತ್ತೆ. ಪೂರ್ವದಲ್ಲಿ ನಾವು ಮಾಡ್ತಾ ಇದ್ದಂತಹ ಕರ್ಮಗಳಲ್ಲಿ ನಾನತ್ವವನ್ನು ನಾನು ಬೆರೆಸಿಕೊಂಡು ನಾನು ಮಾಡಿದ್ದೆ ಅಂತಂದ್ರೆ, ಇಂತಹ ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ,
ಸೊ ಅಲ್ಲಿ ನಾನು ಅಂತ ಹೇಳಿ ನಾನು ಆ ಕರ್ಮದ ಕರ್ತೃ ಆಗಿದ್ದೆ. ನಾನು ಕರ್ಮದ ಕರ್ತೃ ಆದಮೇಲೆ ಆ ಕರ್ಮವನ್ನ, ಅದರ ಫಲವನ್ನ ನಾನೇ ಅನುಭವಿಸ್ಬೇಕು. ಐ ಆಮ್ ದಿ ಭೋಕ್ತ. ಕರ್ಮವನ್ನ ನಾನು ಮಾಡುವಂತಹದ್ದು ಮತ್ತೊಬ್ಬ ಇನ್ಯಾರೋ ನೀನು ಅದನ್ನು ಅನುಭವಿಸುವಂತಹದ್ದು, ಇಟ್ ಇಸ್ ನಾಟ್ ಪಾಸಿಬಲ್. ಕರ್ಮವನ್ನ ಯಾವನು ಮಾಡಿರ್ತಾನೆ ಸ ಏವ, ಕೇವಲ ಅವನು ಮಾತ್ರ ಅದನ್ನು ಅನುಭವಿಸಬೇಕು. ಇದು ಕರ್ಮ ಥಿಯರಿ. ಸೊ ಪೂರ್ವದಲ್ಲಿ ಮಾಡಿರುವಂತಹ ಈ ಕರ್ಮಗಳನ್ನು ಭಗವಂತ ನಮಗೆ ಯಾವ ರೀತಿ ಹಂಚ್ತಾನೆ ಅಂತಂದ್ರೆ, ನೋಡಪ್ಪ ಇದಿಷ್ಟು ಸುಖ, ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಿದ್ಯಾ, ಬಹಳ ಪುಣ್ಯದ ಕರ್ಮಗಳನ್ನು ಮಾಡಿದ್ಯಾ, ಸೊ ಇದಿಷ್ಟು ನಿನ್ನ ಅಕೌಂಟಿಗೆ ಬಂದಿರುವಂತಹ ಪುಣ್ಯದ ಫಲಗಳು, ಇದೆಲ್ಲ ನೀವು ಯು ಆರ್ ಗೋಯಿಂಗ್ ಟು ಎಂಜಾಯ್ ಇನ್ ಯುವರ್ ನೆಕ್ಸ್ಟ್ ಲೈಫ್. ನೀನು ಒಬ್ಬ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತೀಯಾ, ಆರೋಗ್ಯ ಇರುತ್ತೆ, ಸದೃಢವಾದ ಶರೀರ ಇರುತ್ತೆ. ಇನ್ಫ್ಯಾಕ್ಟ್ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಇವತ್ತಿನ ದಿವಸ ನೀನು ಒಂದು ಸದೃಢವಾದ ಶರೀರವನ್ನು ಹೊಂದಿದೆಯಾ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಪೂರ್ವ ಜನ್ಮದ ಸುಕೃತದ ಫಲ. ಸೊ ಹೀಗೆ ಕರ್ಮಫಲಗಳನ್ನೆಲ್ಲ ಹಂಚಿದಾಗ ಅಲ್ಲಿ ಬರುವಂತಹ ಸುಖ ಇದು, ಆ ಸುಖಗಳನ್ನು ಅನುಭವಿಸಬೇಕು. ಅದೇ ರೀತಿ ಯಾವ ಕಾರಣದಿಂದ ಕೆಲವು ಪಾಪಕರ್ಮಗಳನ್ನು ಮಾಡಿರ್ತೀನೋ, ಪಾಪದ ಫಲಗಳು ಕೂಡ ಅದೇ ರೀತಿ ಅಲ್ಲಿರುತ್ತೆ. ಸೊ ಫಲ ಅಂತ ಹೇಳಿದಾಗ ಎರಡೂ ರೀತಿಯ ಫಲಗಳಿರುತ್ತೆ. ಇಮ್ಯಾಜಿನ್ ದರ್ ಈಸ್ ಸುಖ ಅಂಡ್ ದರ್ ಈಸ್ ದುಃಖ, ಎರಡೂ ಕೂಡ ಕರ್ಮದ ಫಲಗಳು. ಸುಖವನ್ನ ಅನುಭವಿಸಬೇಕು ಅಂತಂದ್ರೆ ಐ ಆಮ್ ಪ್ರಿಪೇರ್ಡ್, ಎಸ್ ಐ ಆಮ್ ರೆಡಿ. ಹೌ ವಿಲ್ ಯು ಎಕ್ಸ್ಪೀರಿಯನ್ಸ್? ಆ ಸುಖವನ್ನ ನೀನು ಹೇಗೆ ಅನುಭವಿಸ್ತೀಯಾ? ಆ ಸುಖವನ್ನ ನೀನು ಅನುಭವಿಸಬೇಕು ಅಂತ ಹೇಳಿದಾಗ ನಿನಗೆ ಒಂದು ಶರೀರ ಬೇಕು. ಯು ನೀಡ್ ಎ ಬಾಡಿ. ಸೊ ಸುಖವನ್ನ ನೀನು ಅನುಭವಿಸಬೇಕು ಅಂತಂದಾಗ ಎ ಬಾಡಿ ವಿಲ್ ಬಿ ಗಿವನ್ ಟು ಯು. ಅದೇ ರೀತಿ ಕೆಲವು ದುಃಖದ ಫಲಗಳು ಕೂಡ ನಿನ್ನ ಪಾಲಿಗಿದೆ. ಅನೇಕ ರೀತಿಯ ನೋವು ಸಂಕಟಗಳನ್ನು ಕೂಡ ನೀನು ಅನುಭವಿಸಬೇಕಾಗತ್ತೆ. ಅವುಗಳನ್ನು ನೀನು ಅನುಭವಿಸಬೇಕು ಅಂತ ಹೇಳಿದಾಗ ಕೂಡ ನಿನಗೆ ಯು ನೀಡ್ ಎ ಶರೀರ, ನಿನಗೊಂದು ಸ್ಥೂಲ ಶರೀರ ಅನ್ನುವಂತಹದ್ದು ಬೇಕು. ಬಿಕಾಸ್ ನೀನು ಕರ್ತೃ ಭಾವನೆಯಿಂದ ಮಾಡಿದಂತಹ ಕರ್ಮಗಳನ್ನು ನೀನು ಅನುಭವಿಸಿ ಅದನ್ನು ಕಳ್ಕೋಬೇಕಾಗತ್ತೆ. ಅದು ಪುಣ್ಯ ಇರಬಹುದು, ಪಾಪದ ಫಲಗಳಿರಬಹುದು. ಅವೆಲ್ಲವುಗಳನ್ನು ನೀನು ಅನುಭವಿಸಬೇಕು ಅಂತಂದಾಗ, ಅವುಗಳನ್ನು ನೀನು ಕಳ್ಕೋಬೇಕು ಅಂತಂದಾಗ ನಿನಗೆ ಒಂದು ದೇಹದ ಅವಶ್ಯಕತೆ ಇದೆ. ನಿನಗೆ ದೇಹ ಸಿಕ್ಕಿರುವಂತಹದ್ದೇ ಈ ಕೆಲವು ಕರ್ಮಗಳನ್ನು ನೀನು ಕಳ್ಕೋಬೇಕು, ಅನುಭವಿಸಬೇಕು. ಮತ್ತು ಮತ್ತೆ ಕರ್ಮಗಳು ಹುಟ್ಟದಂತೆ ಕರ್ಮಗಳನ್ನು ಮಾಡಬೇಕು. ಸೊ ಅದಕ್ಕೆ ಶರೀರ ಸಿಕ್ಕಿದೆ. ಶರೀರನ ಅದಕ್ಕೆ ನಮ್ಮ ದಾಸ ಸಾಹಿತ್ಯದಲ್ಲಿ ದಾಸರುಗಳು ಏನು ಹೇಳ್ತಾರೆ ಅಂತಂದ್ರೆ, ಶರೀರ ಅಂತಂದಾಗ ಇಟ್ ಈಸ್ ಅ ಸಾಧನಾ ಶರೀರ ಅಂತಂದ್ರೆ ಹಿಂದೆ ಮಾಡಿರುವಂತಹ ಪುಣ್ಯ ಪಾಪಗಳನ್ನ ಅನುಭವಿಸುವ ಸಲುವಾಗಿ ಸಿಕ್ಕಿರುವಂತಹ ಇದೇ ದೇಹವನ್ನ ಈಗ ಸಾಧನೆಗಾಗಿ ನೀನು ಉಪಯೋಗಿಸಿ ಅಲ್ಲಿ ಕರ್ತೃತ್ವ ಭಾವನೆ ಬೆರೆಯದಂತೆ ಮಾಡುವಂತಹ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಮತ್ತೆ ಹೊಸ ಕರ್ಮಗಳು ಹುಟ್ಟದಂತೆ ಸಾಧನೆಗಾಗಿ ಈ ಶರೀರವನ್ನು ಉಪಯೋಗಿಸ್ಕೊ. ಸೊ ದೇರ್ ಆರ್ ಟೂ ರೀಸನ್ಸ್ ವೈ ಎ ಬಾಡಿ ಇಸ್ ಗಿವನ್ ಟು ಯು. ಸೊ ದೇಹ ನಿನಗೆ ಯಾಕೆ ಸಿಕ್ಕಿದೆ ಅಂತಂದ್ರೆ ದೀಸ್ ಟೂ ರೀಸನ್ಸ್. ಒಂದು, ನೀನು ಪಾಪ ಪುಣ್ಯಗಳನ್ನು ಅನುಭವಿಸಬೇಕು. ನೀನೇ ಸಂಪಾದನೆ ಮಾಡ್ಕೊಂಡಿರೋದದ್ದು, ನೀ ಯಾರಿಗೂ ಕೊಡಕ್ಕಾಗಲ್ಲ. ಇಟ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ಯಾರು ಬೇರೆಯವ್ರಿಗೆ ನಾವು ವಿಲ್ ಬರೀತೀವಲ್ಲ, ದಟ್ ಕೆನಾಟ್ ಬಿ ಡನ್. ಸೊ ಅದರಿಂದ ಅದನ್ನು ಅನುಭವಿಸ್ಬೇಕು ಅಂತಂದಾಗ ಒಂದು ಶರೀರ ಬೇಕು. ಸೊ ಶರೀರ ಸಿಕ್ಕಿದಾಗ ಸುಮ್ಮನೆ ಇರೋಕ್ಕಂತೂ ಆಗೋದಿಲ್ಲ, ಮತ್ತೆ ಕರ್ಮಗಳಲ್ಲಿ ನಾವು ಇನ್ವಾಲ್ವ್ ಆಗ್ತೀವಿ. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಕರ್ಮಯೋಗದಲ್ಲಿ ಏನು ಹೇಳ್ತಾನೆ ಅಂತಂದ್ರೆ, ನೀನು ಮಾಡುವಂತಹ ಕರ್ಮಗಳನ್ನು ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಫಲದ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ಮಾಡುವಂತಹ ಕರ್ಮವನ್ನು ಭಗವಂತನೇ ನಿನಗೆ ನೀನು ಸಮರ್ಪಣೆ ಮಾಡಿಬಿಡು. ಸೊ ಇದು ನನ್ನ ಕರ್ಮ ಅಲ್ಲ. ಸೊ ಯಾವಾಗ ಇದು ಕರ್ಮ ನಿನ್ನದಲ್ಲ, ಆಗ ನೀನು ಕರ್ತೃ ಅಲ್ಲ. ನೀನು ಕರ್ತೃ ಅಲ್ಲ ಅಂತಂದ್ಮೇಲೆ ನೀನು ಭೋಕ್ತಾ ಅಲ್ಲ. ನೀನು ಕರ್ತೃ ಭೋಕ್ತಾ ಯಾವುದೂ ಅಲ್ಲ ಅಂತಂದ್ಮೇಲೆ ಯು ವಿಲ್ ನಾಟ್ ಗೆಟ್ ದಿ ಜನ್ಮ. ದಿಸ್ ಈಸ್ ಕರ್ಮಯೋಗ.
ಸೊ ಇಲ್ಲಿ ನಮಗೆ ದುಃಖಗಳು ಯಾಕೆ ಬಂದಿದೆ, ನಾವು ಯಾಕೆ ಸಂಕಟಗಳನ್ನ ಅನುಭವಿಸ್ತಾ ಇದ್ದೀವಿ, ಇಷ್ಟೊಂದು ಕಷ್ಟ ನಷ್ಟ ನೋವು ನಲಿವುಗಳು ಇದೆಲ್ಲ ನನಗೆ ಯಾಕೆ ಬೇಕು? ಇಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇಹದಲ್ಲಿ ಇರುವಂತಹದ್ದು ಕೇವಲ ಉಪನಿಷತ್ ಹೇಳ್ತಾ ಇದೆ ಅಶರೀರದಲ್ಲಿ ವಾಸವಾಗಿರ್ತಾ ಇರೋದು ಯಾರು ಅಂತಂದ್ರೆ ಭಗವಂತ ಆತ್ಮ. ಆತ್ಮ ನಿನ್ನ ದೇಹದಲ್ಲಿ ಇದ್ದಾನೆ, ಶಾಶ್ವತವಲ್ಲದ ದೇಹದಲ್ಲಿ ಇರುವಂತಹದ್ದು ಕೇವಲ ಆತ್ಮ. ಆತ್ಮನನ್ನ ಹೊರತುಪಡಿಸಿದ್ರೆ ಅಲ್ಲಿ ಬೇರೆ ಇನ್ಯಾರು ಇಲ್ಲ ಅಂತ ಹೇಳಿದಾಗ ಈ ಶರೀರದಲ್ಲಿ ಆ ನಾನು ಭಾವ ಬಂದಿರೋದ್ರಿಂದ ಆ ಸುಖವನ್ನ ಅನುಭವಿಸಬೇಕಾದ್ರೆ ಬಹಳ ಸಂತೋಷವಾಗಿರ್ತೀವಿ ನಾವು. ಇದು ನನ್ನ ಪುಣ್ಯ, ದೇವರ ಅನುಗ್ರಹ, ಗುರು ಅನುಗ್ರಹ, ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ನನ್ನನ್ನು ಕಾಪಾಡ್ತಾ ಇದೆ, ಹೀಗೆಲ್ಲ ನಾವು ಹೇಳ್ಕೋತೀವಿ. ಅದೆಲ್ಲ ನಮ್ಗೆ ಹೇಗೆ ಗೊತ್ತಾಗ್ತಾ ಇದೆ? ಬಿಕಾಸ್ ನನಗೊಂದು ಶರೀರ ಅನ್ನುವಂತಹದ್ದು ಇರೋದ್ರಿಂದ. ಅದೇ ರೀತಿ ಬಿದ್ದಾಗ ನೋವಾಗತ್ತೆ, ಇನ್ನೇನೋ ಆಗತ್ತೆ, ಯಾವ್ಯಾವುದೋ ಬೇರೆ ಬೇರೆ ಕಾರಣಗಳಿಂದ ಅನೇಕ ರೀತಿಯ ನೋವು, ಸಂಕಟಗಳು, ದುಃಖ ಇವುಗಳೆಲ್ಲವನ್ನ ನಾವು ಅನುಭವಿಸಬೇಕು ಅಂತಂದಾಗ ಆಗ್ಲೂ ಕೂಡ ನಮಗೊಂದು ದೇಹ ಮತ್ತು ಮನಸ್ಸು ಅನ್ನುವಂಥದ್ದು ಬೇಕಾಗುತ್ತೆ. ಸೊ ಇಲ್ಲಿ ದುಃಖವನ್ನ ಯಾಕೆ ನಾವು ಅನುಭವಿಸ್ತಾ ಇದ್ದೀವಿ, ನಮ್ಗೆ ಯಾಕೆ ದುಃಖ ಅಂತಂದ್ರೆ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, ದೇಹ ಮನಸ್ಸು ಬುದ್ಧಿಗಳು, ಇವುಗಳನ್ನು ವೇದಾಂತ ಇಟ್ ಕಾಲ್ಸ್ ಕರಣ. ಕರಣ ಅಂತಂದ್ರೆ ಇಟ್ ಇಸ್ ಟೂಲ್ಸ್. ದೇಹ ಮನಸ್ಸು ಬುದ್ಧಿ ಎನ್ನುವಂತಹದ್ದು ಅದು ನೀನಲ್ಲ, ನಿನಗೆ ಕೊಟ್ಟಿರುವಂತಹ ಕೆಲವು ಕರಣಗಳು ಅಂತಂದ್ರೆ ಇಂದ್ರಿಯಾಸ್, ಕೆಲವು ಟೂಲ್ಸ್ ಅದು. ಸೊ ಯೂಸ್ ದಟ್ ಆಸ್ ಟೂಲ್ಸ್. ಸೊ ಕರಣ ಮೀನ್ಸ್ ಇಂದ್ರಿಯಗಳು ಅರ್ಥ ಅಂಡ್ ಟೂಲ್ಸ್. ಸೊ ಇಲ್ಲಿ ದೇಹ ಮನಸ್ಸು ಬುದ್ಧಿ ಎನ್ನುವಂತಹದ್ದು ಕರಣಗಳು, ಅದ್ಯಾವುದು ನಾನಲ್ಲ. ಸೊ ನನಗೆ ಸಿಕ್ಕಿರುವಂತಹ ಕರಣಗಳು ಇದು. ಆದರೆ ಬಿಕಾಸ್ ಆಫ್ ದಿ ಅಜ್ಞಾನ, ಅವಿದ್ಯೆಯ ಕಾರಣದಿಂದ ನನಗೆ ಸಿಕ್ಕಿರುವಂತಹ ಈ ಕರಣಗಳು, ದೇಹ ಮನಸ್ಸು ಬುದ್ಧಿ ಎನ್ನುವಂತಹ ಕರಣಗಳನ್ನ ನಾನು ಅಂತ ತಿಳ್ಕೊಂಡಿದ್ದೀನಿ. ಸೊ ಇವೆಲ್ಲವುಗಳಿಗಿಂತ ಬೇರೆಯದೇ ಆಗಿರುವೆ ನಾನು ಅಂತಂದ್ರೆ ಆತ್ಮ. ಸೊ ನಾನು ದೇಹ ಅಲ್ಲ, ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ಇಂದ್ರಿಯಗಳು ನಾನಲ್ಲ, ಅವೆಲ್ಲ ಉಪಾಧಿಗಳು. ಸೊ ಇವೆಲ್ಲವುಗಳಿಗಿಂತ ನಾನು ಬೇರೆ ಅಂತಂದ್ರೆ, ಇವೆಲ್ಲವುಗಳಿಗಿಂತ ಬೇರೆ ಅಂತಂದ್ರೆ ಇಟ್ ಈಸ್ ಆತ್ಮ. ಸೊ ದಿಸ್ ನಾಲೆಡ್ಜ್ ಇಟ್ ಶುಡ್ ಹ್ಯಾಪನ್ ಟು ಅಸ್. ಈ ಒಂದು ಜ್ಞಾನ ನಮ್ಮಲ್ಲಿ ಉಂಟಾಗಬೇಕು. ಇವೆಲ್ಲವುಗಳಿಗಿಂತ ನಾನು ಬೇರೆ ಆಗಿದ್ದೀನಿ, ನಾನು ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳಲ್ಲ ಅನ್ನುವ ಜ್ಞಾನ ನನ್ನಲ್ಲಿ ಉಂಟಾಗಬೇಕು. ಸೊ ನನ್ನಲ್ಲಿರುವಂತಹ ಆತ್ಮತತ್ವ ಅನ್ನುವಂತಹದ್ದು ಬೆಳಗಬೇಕು. ಆತ್ಮತತ್ವ ಅಂತಂದ್ರೆ ದಿ ಫಿಲಾಸಫಿ ಆಫ್ ಸೆಲ್ಫ್, ಆತ್ಮಜ್ಞಾನ ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ಸೊ ಎಲ್ಲಿಯವರೆಗೆ ಈ ಆತ್ಮಜ್ಞಾನ ಅಥವಾ ಆತ್ಮತತ್ವ ಅನ್ನುವಂತಹದ್ದು ನನಗೆ ಗೊತ್ತಾಗೋದಿಲ್ಲ, ಅಲ್ಲಿಯವರೆಗೆ ದುಃಖ, ಸಂಕಟ, ನೋವು ಇತ್ಯಾದಿಗಳು ತಪ್ಪಿದ್ದಲ್ಲ. ಆದರೆ ನಚಿಕೇತನಂತಹ ವಿವೇಕಿ ಒಬ್ಬ ಇದ್ದಾನೆ, ಅಂತಹ ಅನೇಕರುಗಳಿದ್ದಾರೆ. ಅವರುಗಳಿಗೂ ಶರೀರ ಸಿಕ್ಕಿದೆಯಲ್ಲ, ನಮಗೂ ಸಿಕ್ಕಿದೆಯಲ್ಲ. ಎಸ್, ಎಕ್ಸಾಕ್ಟ್ಲಿ. ಕೇವಲ ನಚಿಕೇತನಂತಹ ವಿವೇಕಿ ಈ ಸೃಷ್ಟಿಯ ಮರ್ಮವನ್ನ ಅರಿತಿದ್ದಾನೆ. ಅವನಿಗೆ ಇದೆಲ್ಲ ಗೊತ್ತಿರೋದ್ರಿಂದ ಪ್ರತಿ ಹಂತದಲ್ಲೂ ಯಮಧರ್ಮರಾಜನ ಅವನನ್ನ ಅನೇಕ ರೀತಿಯಲ್ಲಿ ಪರೀಕ್ಷೆ ಮಾಡಿದ್ದಾನೆ, ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾನೆ. ಯಮರಾಜ, ನಿನಗೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ನಾನು ಕೊಡ್ತೀನಿ, ಸಾವಿರಾರು ವರ್ಷಗಳವರೆಗೆ ಆಯಸ್ಸು, ಬಹಳ ಮಹತ್ತರವಾದ ಭೂಭಾಗ, ಚಕ್ರವರ್ತಿ ಆಗಬಹುದು ನೀನು, ದೇವಲೋಕದ ಅಪ್ಸರೆಯರು ನಿನ್ನ ಸೇವೆಯನ್ನು ಮಾಡ್ತಾರೆ, ಪಶು ಸಂಪತ್ತು, ಹಿರಣ್ಯ, ಚಿನ್ನ, ಒಡವೆ ಯಾವುದೆಲ್ಲ ಬೇಕು ಅವೆಲ್ಲವನ್ನ ನಾನು ನಿನಗೆ ಕೊಡ್ತೀನಿ. ಆದರೆ ನಚಿಕೇತನಂತಹ ವಿವೇಕಿಗೆ ಈ ಸೃಷ್ಟಿಯ ಮರ್ಮ ಗೊತ್ತಿರುತ್ತೆ. ಸೊ
ನಚಿಕೇತ ಏನು ಅಂತಂದ್ರೆ ಪರಮಸತ್ಯದ ಪರಾಕಾಷ್ಠೆಯನ್ನು ಹೋಗಿ ತಲುಪಿರುವಂತಹ ಧೀರ, ಅವನು ಧೀರ ಬಾಲಕ. ಕೇವಲ ನಚಿಕೇತ ಮತ್ತು ಅವನಂತಹ ಕೆಲವು ವಿವೇಕಿಗಳು ನೋವು ಕಾವುಗಳಿಂದ, ಜನ್ಮ ಮೃತ್ಯುಗಳಿಂದ ಬಿಡುಗಡೆ ಹೊಂದಿರ್ತಾರೆ. ಅನವಸ್ಥೇಶು ಅವಸ್ಥಿತಂ, ಶಾಶ್ವತವಲ್ಲದ ದೇಹದಲ್ಲಿ ಆತ್ಮ ಇರ್ತಾನೆ. ಜೀವ ಜಗತ್ತಿನ ನಿಯಮ ಏನ್ ಹೇಳುತ್ತೆ ಈ ಸಂದರ್ಭದಲ್ಲಿ? ಇಫ್ ಯುವರ್ ಐಡೆಂಟಿಫಿಕೇಶನ್ ಈಸ್ ವಿತ್ ದಿ ಬಾಡಿ ಅಂತಂದ್ರೆ, ನೀನು ದೇಹವನ್ನ ಗುರುತಿಸಿಕೊಂಡು ನಾನು ದೇಹ ಅನ್ನುವಂತಹ ಆ ಸ್ಥಿತಿಗೆ ನೀನು ಬಂದಿದ್ರೆ, ನಿನ್ನ ದೇಹದಲ್ಲಿ ಆಗ್ತಾ ಇರುವಂತಹ ಆ ಎಲ್ಲ ಬದಲಾವಣೆಗಳು ಕೂಡ ನನಗೆ ಗೊತ್ತಾಗ್ತಾ ಇದೆ. ಬಿಕಾಸ್ ದೇಹ ಅಂತಂದ್ರೆ ನಾನು, ಸೊ ನನ್ನ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆಗಳು ನನಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ, ಯು ವಿಲ್ ಎಕ್ಸ್ಪೀರಿಯನ್ಸ್ ಓನ್ಲಿ ಚೇಂಜಸ್ ದಟ್ ಹ್ಯಾಪನ್ಸ್ ಇನ್ ಯುವರ್ ಬಾಡಿ. ಬಟ್ ಒಬ್ಬ ವಿವೇಕಿಯಂತೆ ಇಫ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ದಿ ಆತ್ಮ ಅಂತಂದ್ರೆ, ನೀನು ನಿನ್ನನ್ನು ಆತ್ಮನೊಂದಿಗೆ ಗುರುತಿಸಿಕೊಂಡ್ರೆ, ಯು ವಿಲ್ ಎಕ್ಸ್ಪೀರಿಯನ್ಸ್ ದಿ ಚೇಂಜ್ಲೆಸ್ ಸ್ಟೇಟ್. ಹೇಗೆ ಅಂತಂದ್ರೆ, ವೆನ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ವಿತ್ ದಿ ಆತ್ಮ ಅಂತಂದ್ರೆ, ಆತ್ಮನೊಂದಿಗೆ ನೀನು ನಿನ್ನನ್ನು ಗುರುತಿಸಿಕೊಂಡಾಗ ನಿನಗೆ ಯಾವ ಬದಲಾವಣೆಗಳು ಕೂಡ ನಿನ್ನ ಗಮನಕ್ಕೆ ಬರೋದಿಲ್ಲ. ಬಿಕಾಸ್ ಯು ವಿಟ್ನೆಸ್. ಸೊ ವೇದಾಂತ ಏನ್ ಹೇಳುತ್ತೆ ಅಂತಂದ್ರೆ, ಅಲೋ ಯುವರ್ ಬಾಡಿ ಟು ಗೋ ಥ್ರೂ ದಿ ಎಕ್ಸ್ಪೀರಿಯನ್ಸಸ್ ಅಂತ ಏನ್ ಹೇಳುತ್ತೆ. ಸೊ ವೆನ್ ಯು ಐಡೆಂಟಿಫೈ, ಯಾವಾಗ ನೀನು ಆತ್ಮನೊಂದಿಗೆ ನೀನು ಗುರುತಿಸ್ಕೋತೀಯ, ಆಗ ವೇದಾಂತ ಏನ್ ಹೇಳಿದೆ, ದೇಹವನ್ನ ನೀನು ಬಿಟ್ಕೊಟ್ಬಿಡ್ತೀಯ. ಲೆಟ್ ಇಟ್ ಗೋ ಥ್ರೂ ದಿ ಆಲ್ ಸಾರ್ಟ್ಸ್ ಆಫ್ ಎಕ್ಸ್ಪೀರಿಯನ್ಸಸ್. ಬಟ್ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ನಚಿಕೇತ ಟೈಪ್ ಆಫ್ ಪೀಪಲ್. ನಾವೆಲ್ಲ ನಮ್ಮನ್ನ ದೇಹದೊಂದಿಗೆ ಗುರುತಿಸಿಕೊಂಡಿರೋದ್ರಿಂದ, ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನನ್ನ ಬದಲಾವಣೆಗಳು, ದೇಹಕ್ಕೆ ಆಗ್ತಾ ಇರುವಂತಹ, ಮನಸ್ಸಿಗೆ ಆಗ್ತಾ ಇರುವಂತಹ ನೋವು, ನಲಿವು, ದುಃಖ, ಕಷ್ಟ, ಸುಖ ಇವೆಲ್ಲವನ್ನ ನನ್ನ ಅನುಭವಗಳು ಅಂತ ತಿಳ್ಕೊತಾ ಇದ್ದೀನಿ. ಸೊ ಈ ಬದಲಾವಣೆಗಳು ಎಂದಿಗೂ ಕೂಡ ಒಂದು ಕಡೆ ಶಾಶ್ವತವಾಗಿ ನಿಲ್ಲದಿಲ್ಲ. ಎಲ್ಲ ಸದಾಕಾಲ ಬದಲಾಗ್ತಾನೇ ಇರುತ್ತೆ. ಅನೇಕ ವ್ಯಕ್ತಿಗಳು ಕೆಲವು ಸಂದರ್ಭವನ್ನು ಉಪಯೋಗಿಸಿಕೊಂಡು ಆ ಸಂದರ್ಭದಲ್ಲಿ ಅವರಿಗೆ ಆದಂತಹ ಅನುಭವವನ್ನ ನೆನಪು ಮಾಡಿಕೊಂಡು ಅವರು ಹೇಳ್ತಾರೆ, ಲೈಫಲ್ಲಿ ನಾನು ಸೆಟ್ಲ್ ಆದೆ ಅಂತ ಹೇಳ್ತಾರೆ. ಓದು ಮುಗಿದ ನಂತರದಲ್ಲಿ ತಕ್ಷಣ ಒಂದು ಜಾಬ್ ಸಿಕ್ತು ಅಂತಂದ್ರೆ ಅವನು ಹೇಳ್ತಾನೆ, ಲೈಫಲ್ಲಿ ನಾನು ಸೆಟ್ಲ್ ಆದೆ ಅಂತ ಹೇಳ್ತಾನೆ. ಆಮೇಲೆ ಹಣವನ್ನು ಸಂಪಾದನೆ ಮಾಡಿ ಒಂದು ಮನೆಯನ್ನ ಕಟ್ತಾನೆ, ಲೈಫಲ್ಲಿ ಸೆಟ್ಲ್ ಆದೆ ಅಂತ ಹೇಳ್ತಾನೆ. ಮದುವೆಯನ್ನ ಮಾಡ್ಕೋತಾನೆ, ಲೈಫಲ್ಲಿ ಸೆಟ್ಲ್ ಆದೆ ಅಂತ ಹೇಳ್ತಾನೆ. ಸೊ ಆಕ್ಚುಲ್ ಆಗಿ ನಾವು ಈ ಸ್ಟೇಟ್ಮೆಂಟ್ನ ಗಂಭೀರವಾಗಿ ಆಲೋಚನೆ ಮಾಡೋಣ. ಓದು ಮುಗಿದ ನಂತರದಲ್ಲಿ ಕೆಲಸ ಸಿಕ್ಕಿದಾಗ ಲೈಫಲ್ಲಿ ಸೆಟ್ಲ್ ಆದೆ ಅಂತ ಹೇಳುವಂತಹದ್ದು, ಮನೆಯನ್ನೇ ಕಟ್ಟಿದ ನಂತರದಲ್ಲಿ ಲೈಫಲ್ಲಿ ಸೆಟ್ಲ್ ಆದೆ ಅಂತ ಹೇಳಿರುವಂತಹದ್ದು, ಮದುವೆಯಾದ ನಂತರದಲ್ಲಿ ನಾನು ಸೆಟ್ಲ್ ಆದೆ ಅಂತ ಹೇಳ್ತಾ ಇರುವಂತಹದ್ದು, ನಮ್ಮ ಬದುಕಿನಲ್ಲಿ ಕೆಲವು ಹಂತಗಳನ್ನು ನಾವು ದಾಟಿರುವಂತಹದ್ದು. ದಟ್ಸ್ ಆಲ್. ಇಟ್ ಈಸ್ ನಾಟ್ ದಟ್ ಐ ಹ್ಯಾವ್ ಸೆಟ್ಲ್ಡ್. ವೇದಾಂತ ಏನ್ ಹೇಳುತ್ತೆ ಅಂತಂದ್ರೆ, ನೀನು ಎಲ್ಲಿ ಸೆಟ್ಲ್ ಆಗಬೇಕು ಅಂತಂದ್ರೆ, ಅಂಡರ್ಸ್ಟ್ಯಾಂಡ್ ದಿ ಆತ್ಮ ಅಂಡ್ ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಇನ್ ದಿ ಆತ್ಮ, ದೆನ್ ಯು ಸೇ ದಟ್ ಐ ಹ್ಯಾವ್ ಸೆಟಲ್ಡ್ ಇನ್ ದಿ ಆತ್ಮ. ಯಾಕೆಂತಂದ್ರೆ ಆತ್ಮನಲ್ಲಿ ನಾನು ಸೆಟ್ಲ್ ಆದೆ ಅಂತಂದ್ರೆ ಅಲ್ಲಿ ಯಾವ ಬದಲಾವಣೆಗಳು ಕೂಡ ಇಲ್ಲ. ಐ ವಿಟ್ನೆಸ್ ಎವ್ರಿಥಿಂಗ್. ಬಿಕಾಸ್ ನಾನು ಆತ್ಮನೇ ಆಗಿ ಹೋಗಿರ್ತೀನಿ. ಆಗುವಂತಹ ಎಲ್ಲ ಬದಲಾವಣೆಗಳನ್ನು ನನ್ನ ಗಮನಕ್ಕೆ ಬರ್ತಾ ಇದೆ, ಕೇವಲ ನಾನು ನೋಡ್ತಾ ಇದ್ದೀನಿ, ನಾನು ಸಾಕ್ಷಿಯಾಗಿರ್ತೀನಿ.
ಸೊ ಅದರ್ ದ್ಯಾನ್ ಐಡೆಂಟಿಫಿಕೇಶನ್ ವಿತ್ ದಿ ಆತ್ಮ, ವೇರೆವರ್ ಯು ಐಡೆಂಟಿಫೈ, ಅವೆಲ್ಲವೂ ಕೂಡ ಬದಲಾವಣೆಗಳ ನಿಯಮಕ್ಕೆ ಒಳಪಟ್ಟಿರುವಂತಹದ್ದು. ಸೊ ಯಾವುದೋ ಒಂದು ಹಂತದಲ್ಲಿ ಒಂದು ಕೆಲಸವನ್ನು ಮಾಡಲೇಬೇಕಾಗತ್ತೆ, ಹಣವನ್ನು ಸಂಪಾದನೆ ಮಾಡಬೇಕಾಗತ್ತೆ. ಯಾವ ರೀತಿಯ ಹಣವನ್ನು ಸಂಪಾದನೆ ಮಾಡಿದ್ರು ಕೂಡ ಅದನ್ನು ನಾವು ಒಂದು ಕೆಲಸ ಅಂತಾನೆ ಕರಿತೀವಿ. ಸೊ ಒಂದು ಜಾಬ್ ಸಿಕ್ಕಿದೆ ಅಂತಂದ್ರೆ ಒಂದು ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ ಅಂತ. ದಟ್ ಡಸಂಟ್ ಮೀನ್ ಐ ಹ್ಯಾವ್ ಸೆಟಲ್ಡ್ ಇನ್ ದಿ ಲೈಫ್. ಸಿ, ಸಂಪಾದನೆ ಮಾಡುವಂತಹ ಆ ಒಂದು ಅವಸ್ಥೆಗೆ ನಾನು ಬಂದಿದ್ದೀನಿ ಅಂತಂದ್ರೆ ಮೈ ರೆಸ್ಪಾನ್ಸಿಬಿಲಿಟೀಸ್ ಇನ್ ದಿ ಲೈಫ್ ಹ್ಯಾವ್ ಇನ್ಕ್ರೀಸ್ಡ್. ಇಟ್ ಈಸ್ ನಾಟ್ ಸೆಟಲ್ಮೆಂಟ್. ಮನೆಯನ್ನು ನಾನು ಕಟ್ಟಿದ್ದೀನಿ ಅಂತಂದ್ರೆ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಹೌಸ್, ಐ ಹ್ಯಾವ್ ಟು ಮೇಂಟೈನ್ ದಿ ಹೌಸ್. ಮನೆಗೆ ಬೇಕಾಗಿರುವಂತಹದ್ದು, ಕಾಲ ಕಾಲಕ್ಕೆ ಬೇಕಾಗಿರುವಂತಹ ಸುಣ್ಣ, ಬಣ್ಣ, ರಿಪೇರು. ಸೊ ಅದರ ಬಗ್ಗೆ ನಾನು ಗಮನವನ್ನು ಕೊಡಬೇಕು ಅಂತಂದ್ಮೇಲೆ ಮೈ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾವ್ ಇನ್ಕ್ರೀಸ್ಡ್. ಅಗೇನ್ ನಾನು ಮದುವೆ ಮಾಡಿಕೊಂಡೆ ಸೆಟ್ಲ್ ಆದೆ ಅಂತಂದ್ರೆ ಇಟ್ ಈಸ್ ನಾಟ್ ಸೆಟ್ಲ್ಮೆಂಟ್. ಮದುವೆ ಆದೆ ಅಂತಂದ್ರೆ ಹೆಂಡತಿ ಬರ್ತಾಳೆ, ಮಕ್ಕಳು ಬರ್ತಾರೆ, ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು, ಅವರ ಆರೋಗ್ಯ ನೋಡಬೇಕು, ಹೆಂಡತಿ ಆರೋಗ್ಯ ನೋಡಬೇಕು, ಹೆಂಡತಿ ಮಕ್ಕಳು ಅವ್ರುಗಳು ಬೇಕಾಗಿರುವಂತಹದನ್ನು ಒದಗಿಸ್ಬೇಕು. ದಟ್ ಮೀನ್ಸ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾನೆ ಇದೆ. ವೇರ್ ಈಸ್ ದಟ್, ವಾಟ್ ಈಸ್ ದಟ್ ಸೆಟಲ್ಮೆಂಟ್? ಸೊ ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ ಇಲ್ಲ ಇದು ಯಾವುದೇ ಲೈಫಲ್ಲಿ ಸೆಟ್ಲ್ ಆದೆ ಅಂತ ಅಲ್ಲ. ಇವೆಲ್ಲ ನಿನ್ನ ಬದುಕಿನಲ್ಲಿ ನೀನು ಬೇರೆ ಬೇರೆ ಹಂತಗಳನ್ನು ನೀನು ದಾಟಿ ಮುಂದೆ ಬರ್ತಾ ಇದೆಯಾ, ನಿನ್ನ ಜವಾಬ್ದಾರಿಗಳು ಹೆಚ್ಚಾಗ್ತಾ ಇದೆ. ನೀನು ಯಾವಾಗ ಸೆಟ್ಲ್ ಆಗೋದು ಅಂತಂದ್ರೆ ಯಾವಾಗ ನೀನು ಸಾಧನೆ ಅಂತ ಹೇಳಿ ನಿನ್ನಲ್ಲಿ ಆತ್ಮನನ್ನು ಗುರುತಿಸಿ ನಾನು ಆತ್ಮ, ನಾನು ದೇಹ ಅಲ್ಲ ಅನ್ನುವಂತಹದ್ದು ಗೊತ್ತಾಗಿ ಆತ್ಮನನ್ನು ಗುರುತಿಸಿ ಆತ್ಮನಲ್ಲಿ ನೀನು ಒಂದಾದಾಗ, ನೀನು ಆತ್ಮವೇ ಆಗಿ ಹೋದಾಗ, ದೆನ್ ಯು ಆರ್ ಸೆಟಲ್ಡ್. ಸೊ ಮನುಷ್ಯನಿಗೆ ನಾನು ಯಾಕೆ ಈ ರೀತಿ ಮನುಷ್ಯನಾಗೆ ಹುಟ್ಟಿದ್ದೀನಿ ಅನ್ನುವಂತಹ ಒಂದು ಕ್ವಶನ್ ಅವನಿಗೆ ಬರಬೇಕು. ಯಾಕೆಂದ್ರೆ ಅವನು ಯಾವ ರೀತಿ ಬೇಕಾದ್ರೂ ಹುಟ್ಟಬಹುದಾಗಿತ್ತು. ಯಾಕೆಂತಂದ್ರೆ ಈ ಪ್ರಪಂಚದಲ್ಲಿ ಅವನು ಕಣ್ಬಿಟ್ಟು ನೋಡಿದ್ರೆ ಅಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಪ್ರಾಣಿಗಳನ್ನು ನೋಡ್ತಾನೆ, ಅನೇಕಗಳನ್ನು ನೋಡ್ತಾನೆ, ಕೀಟಗಳನ್ನು ನೋಡ್ತಾನೆ, ಹುಳು ಹುಪ್ಪಟೆಗಳನ್ನು ನೋಡ್ತಾನೆ, ಹಕ್ಕಿ ಪಕ್ಷಿಗಳನ್ನು ನೋಡ್ತಾನೆ, ಏನೆಲ್ಲವನ್ನ ಅವನು ನೋಡ್ತಾನೆ ಅದರ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅವನಿಗೆ ಯಾಕೆ ಒಂದು ಕ್ವಶನ್ ಬರೋದಿಲ್ಲ? ಅಲ್ಲಿ ಒಂದು ಜಿರಳೆ ಹೋಗ್ತಾ ಇದೆ, ನೋಡಿದ ತಕ್ಷಣ ಅದನ್ನು ಅಟ್ಟಿಸ್ಕೊಂಡು ಹೋಗಿ ಸಾಯಿಸ್ತಾರೆ, ಒಂದು ಸೊಳ್ಳೆಯನ್ನು ಹೊಡೆದು ಸಾಯಿಸ್ತಾರೆ, ಹಾವು ಕಂಡ್ರೆ ಕೋಲಲ್ಲಿ ಹೊಡಿತಾರೆ. ಆದರೆ ಮನುಷ್ಯನನ್ನ ಆ ರೀತಿ ಯಾರು ಮಾಡೋದಿಲ್ಲ. ಸೊ ನಾನು ಯಾಕೆ ಆ ರೀತಿ ಹುಟ್ಟಲಿಲ್ಲ, ನಾನು ಮನುಷ್ಯನಾಗಿ ಯಾಕೆ ಹುಟ್ಟಿದ್ದೀನಿ? ಹ್ಯಾಸ್ ಟು ಕ್ವಶನ್, ಹ್ಯಾಸ್ ಟು ಮೇಕ್ ಆ ಒಂದು ಎನ್ಕ್ವೈರಿ ಅವನು ಮಾಡಬೇಕಾಗತ್ತೆ. ಮನುಷ್ಯ ನನಗೆ ಇಂತಹ ಒಂದು ಈ ರೀತಿಯ ಶರೀರ ಸಿಕ್ಕಿ ನಾನು ಮನುಷ್ಯನಾಗಿ ಹುಟ್ಟಿದ್ದೀನಲ್ಲ, ಯಾಕೆ ನಾನು ಹುಟ್ಟಿದ್ದೀನಿ? ವೇದಾಂತ ಏನು ಹೇಳುತ್ತೆ ಅಂತಂದ್ರೆ ಇನ್ಕ್ಲೂಡಿಂಗ್ ನಾವೇನು ದೇವತೆಗಳು ಅಂತ ಕರಿತೀವಿ, ಇಟ್ ಈಸ್ ನಾಟ್ ಅಲ್ಟಿಮೇಟ್. ದೇವತೆಗಳು ಅಂತ ಹೇಳಿದಾಗ ಇಟ್ ಈಸ್ ಅ ಪೊಸಿಷನ್. ಕರ್ಮ ದೇವತೆಗಳು ಅಂತ ನಾವು ಹೇಳ್ತೀವಿ, ಇಟ್ ಈಸ್ ಅ ಪೊಸಿಷನ್. ಅನೇಕ ರೀತಿಯ ಪುಣ್ಯಗಳನ್ನು ಸಂಪಾದನೆ ಮಾಡಿ ಅವರು ಆ ಒಂದು ಸ್ಥಾನಕ್ಕೆ ಹೋಗಿರ್ತಾರೆ. ಅವರುಗಳೆಲ್ಲ ಅಂತಹ ಕೆಲಸವನ್ನು ಮಾಡ್ತಾನೆ ಇರಬೇಕು. ವಾಯುದೇವತೆ ಅಂತ ಹೇಳಿದಾಗ ಗಾಳಿ ಬೀಸ್ತಾನೆ ಇರಬೇಕು, ವರುಣ ಅಂತಂದಾಗ ನೀರು ಸಪ್ಲೈ ಮಾಡ್ತಾನೆ ಇರಬೇಕು ಪ್ರಪಂಚಕ್ಕೆ, ಅಗ್ನಿದೇವತೆ ಅಂತ ಹೇಳಿದಾಗ ಬೆಂಕಿ ಕೊಡ್ತಾ ಇರಬೇಕು, ಸೂರ್ಯ ದೇವತೆ ಅಂತಂದಾಗ ಬೆಳಕು ಶಾಖವನ್ನು ಕೊಡ್ತಾನೆ ಇರಬೇಕು. ಸೊ ಇವರೆಲ್ಲ ಅಧಿಷ್ಠಾನ ದೇವತೆಗಳು. ದೇ ಆರ್ ನಾಟ್ ಅಲ್ಟಿಮೇಟ್. ಅಲ್ಟಿಮೇಟ್ ಈಸ್ ಓನ್ಲಿ ದಿ ಪರಬ್ರಹ್ಮ. ಸೊ ಮನುಷ್ಯನಿಗೆ ಈ ಒಂದು ಜನ್ಮ ಸಿಕ್ಕಿದೆ ಅಂತಂದ್ರೆ ಅವನಿಗೆ ಎರಡು ಹೆಜ್ಜೆ ಜಾಗ ಇರುತ್ತೆ. ಒಂದು ಸ್ಟ್ರೈಟ್ ಅವೇ ಸಾಧನೆಯನ್ನ ಮಾಡಿ ಮೋಕ್ಷವನ್ನು ಹೋಗಿ ತಲುಪುವಂತಹದ್ದು. ಎರಡನೇದು ಮತ್ತೆ ಮತ್ತೆ ಕೆಲವು ಕರ್ಮಗಳನ್ನು ಮಾಡಿ ಪುನರಪಿ ಜನನ ಪುನರಪಿ ಮರಣ. ಸೊ ಮನುಷ್ಯ ಅಂತ ಹೇಳಿದಾಗ ಮನುಷ್ಯನಾಗಿ ಹುಟ್ಟಿದ ನಂತರದಲ್ಲಿ ಅವನು ದೈವತ್ವವನ್ನು ಸಂಪಾದನೆ ಮಾಡ್ಕೋಬೇಕು. ಯಾಕೆಂತಂದ್ರೆ ಮನುಷ್ಯ ಅಂತ ಹೇಳಿದಾಗ ಪ್ರಾಣಿಗಳಿಗಿಂತ ಬೇರೆ ಏನಲ್ಲ ಮನುಷ್ಯ.
ಶರೀರ ಬೇರೆ ರೀತಿ ಇರುತ್ತೆ, ಮನಸ್ಸು ಬುದ್ಧಿ ಇರುತ್ತೆ. ಅಷ್ಟು ಬಿಟ್ಟರೆ ಪ್ರಾಣಿಗಿಂತ ಮನುಷ್ಯನಿಗೆ ಇನ್ನೇನು ಹೆಚ್ಚಿನದು ಸ್ಕೋಪ್ ಇಲ್ಲ. ಹುಟ್ಟಿದಾಗ ಮನುಷ್ಯ ಅವನಲ್ಲಿ ಈ ಇಂದ್ರಿಯಗಳೆಲ್ಲ ಇರೋದ್ರಿಂದ ಪಶುಬುದ್ಧಿ ಆಕ್ಚುಯಲ್ ಆಗಿ ಮನುಷ್ಯ ಅಂತ ಹೇಳಿದಾಗ ಅವನಿಗೆ ಸಿಕ್ಕಿರೋ ಅಷ್ಟು ಇಂದ್ರಿಯಗಳು ಕೂಡ ಅವನನ್ನು ಹೊರ ಪ್ರಪಂಚಕ್ಕೆ ನೂಕತ್ತೆ, ತಳ್ಳತ್ತೆ. ಆ ಎಲ್ಲ ಇಂದ್ರಿಯಗಳು ಹೊರ ಪ್ರಪಂಚದಲ್ಲಿ ನುಗ್ಗಿ ಅಲ್ಲಿರುವಂತಹ ಅನೇಕಗಳನ್ನು ತಂದು ಅವನಿಗೆ ಜ್ಞಾನವನ್ನು ಕೊಟ್ಟಾಗ ಆ ಪ್ರಪಂಚದ ವಸ್ತುಗಳನ್ನ ಅನುಭವಿಸ್ಬೇಕು ಅಂತ ಹೇಳಿ ಅಲಿತಾ ಇರ್ತಾನೆ. ಪ್ರಾಣಿಗಳು ಏನ್ ಮಾಡ್ತಾ ಇದೆ ಇವತ್ತು? ಅಲಿತಾ ಇದೆ. ನಾಟ್ ಮಚ್ ಡಿಫ್ರೆನ್ಸ್. ಸೊ ಅದಕ್ಕೆ ವೇದಾಂತ ಏನ್ ಹೇಳುತ್ತೆ ಅಂತಂದ್ರೆ, ನೀನು ಮನುಷ್ಯನಾಗಿ ಹುಟ್ಟಿದ್ಯಾ ಅಂತಂದಾಗ ನೀನು ದೈವತ್ವವನ್ನು ಸಂಪಾದನೆ ಮಾಡ್ಕೋಬೇಕು. ದಟ್ ಶುಡ್ ಬಿ ಯುವರ್ ಗೋಲ್. ನೀನು ದೈವತ್ವವನ್ನು ಸಂಪಾದನೆ ಮಾಡ್ಕೊಳ್ಳಿಲ್ಲ, ಮತ್ತೆ ಮತ್ತೆ ಈ ರೀತಿ ಸ್ವಾರ್ಥದ ಬದುಕು ನಿನ್ನ ಪಾಲಿನದು ಆದರೆ ಲೈಫ್ ಈಸ್ ವೇಸ್ಟ್. ನಿನ್ನ ಬದುಕು ಅನ್ನುವಂತಹ ನಿನಗೆ ಸಿಕ್ಕಿರುವಂತಹ ಆಪರ್ಚುನಿಟಿ ಇಟ್ ಈಸ್ ವೇಸ್ಟ್. ಸೊ ತನ್ನ ಅಹಂಕಾರದ ಕಾರಣದಿಂದ ಹುಟ್ಟಿದ ಎಲ್ಲಾ ರೀತಿಯ ಭಾವನೆಗಳನ್ನು ಕಿತ್ತೆಸೆದು ಅಶುದ್ಧವಾದ ಮನಸ್ಸನ್ನ ಶುದ್ಧಗೊಳಿಸ್ಕೋಬೇಕಾಗತ್ತೆ ಮನುಷ್ಯ. ಯಾಕೆಂತಂದ್ರೆ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲದೆ ಇರುವಂತಹ ಒಂದು ಕಾರಣ, ದಟ್ ಈಸ್ ಮೈಂಡ್. ಮನಸ್ಸು ಅನ್ನುವಂಥದ್ದು ಕೇವಲ ಮನುಷ್ಯನಿಗೆ ಸಿಕ್ಕಿದೆ. ಆದರೆ ಬಿಕಾಸ್ ಆಫ್ ದಿ ಅಹಂಕಾರ ತನಗೆ ಸಿಕ್ಕಿರುವಂತಹ ಮನಸ್ಸನ್ನು ಉಪಯೋಗಿಸಿಕೊಂಡು ಮನ ಏವ ಕಾರಣಂ, ಅಮೃತ ಬಿಂದು ಉಪನಿಷತ್ನಲ್ಲಿ ಪ್ರಾರಂಭದಲ್ಲಿ ಬರುವಂತಹ ಮಂತ್ರ ಇದು. ಮನ ಏವ ಕಾರಣಂ ಏನು ಅಂತಂದ್ರೆ, ಆ ಮನಸ್ಸು ಅನ್ನುವಂತಹದ್ದು ಅವನಿಗೆ ಮೋಕ್ಷವನ್ನ ಬೇಕಾದರೂ ಕೊಡುತ್ತೆ. ಅದೇ ಮನಸ್ಸು ಅನ್ನುವಂತಹದ್ದನ್ನು ಅವನು ಸರಿಯಾಗಿ ಉಪಯೋಗಿಸ್ಕೊಳ್ದೆ ಹೋದ್ರೆ ಅದು ಅವನಿಗೆ ನರಕವನ್ನು ಕೂಡ ತೋರಿಸುತ್ತೆ. ಸೊ ತನಗೆ ಸಿಕ್ಕಿರುವಂತಹ ಈ ಮನುಷ್ಯ ಜನ್ಮ ಅಂತಂದಾಗ ಹ್ಯಾಸ್ ಗಾಟ್ ಎ ಮೈಂಡ್. ಅಂತಹ ಮನಸ್ಸನ್ನ ಅವನು ಬಿಕಾಸ್ ಆಫ್ ದಿ ಅಹಂಕಾರ ಅನೇಕ ರೀತಿಯ ಕಲ್ಮಶಗಳನ್ನು ತುಂಬಿಕೊಂಡಿರ್ತಾನೆ ಮನಸ್ಸಿನಲ್ಲಿ. When the mind is so much of impurities, you cannot see the divinity, you cannot understand the divinity. ದೈವತ್ವವನ್ನು ನೀನು ನೋಡೋದಕ್ಕೆ ಸಾಧ್ಯ ಇಲ್ಲ, ದೈವತ್ವವನ್ನು ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ದೈವತ್ವ ಅಥವಾ ಆ ಒಂದು ಡಿವಿನಿಟಿ ಅನ್ನುವಂತಹದ್ದು ನಿನಗೆ ಗೊತ್ತಾಗಬೇಕು ಅಂತಂದ್ರೆ ನಿನ್ನ ಮನಸ್ಸು ಅನ್ನುವಂತಹದ್ದು ಬಹಳ ಪರಿಶುದ್ಧವಾಗಿರಬೇಕು. ಬಟ್ ನಿನ್ನಲ್ಲಿ ಇರುವಂತಹ ಆ ಒಂದು ಈಗೋ, ಅಹಂಕಾರ ಮತ್ತು ಸ್ವಾರ್ಥ, ಇದು ನನಗೆ ಬೇಕು, ಲೋಭ, ಮೋಹ, ಮದ, ಮತ್ಸರ, ಕಾಮ, ಇವೆಲ್ಲವುಗಳ ಕಾರಣದಿಂದ ನಿನಗೆ ಸಿಕ್ಕಿರುವಂತಹ ಆ ಮನಸ್ಸನ್ನ ನೀನು ಬಹಳ ಅಪವಿತ್ರ ಮಾಡ್ಕೊಂಡ್ಬಿಟ್ಟಿದ್ಯಾ, ಅಶುದ್ಧವಾಗಿ ಮಾಡ್ಕೊಂಡ್ಬಿಟ್ಟಿದ್ಯಾ. ಅನೇಕ ದೋಷಗಳು, ಕಲ್ಮಶಗಳು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ನಿನ್ನ ಮನಸ್ಸಿನಲ್ಲಿ. ಸೊ ವೇದಾಂತದಲ್ಲಿ ಅದಕ್ಕೆ ಮನಸ್ಸು ಅಂತ ಹೇಳಿದಾಗ ಪ್ಯೂರಿಫಿಕೇಶನ್ ಆಫ್ ದ ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸ್ಪಿರಿಚುಯಾಲಿಟಿ. ಸಾಧನೆ ಅಂತ ಹೇಳಿದಾಗ ಸಾಧನೆಗೆ ಬೇಕಾಗಿರುವಂತಹದ್ದು ನಿರ್ಮಲವಾದ ಮನಸ್ಸು, ಪರಿಶುದ್ಧವಾದ ಮನಸ್ಸು. ಅದರ್ವೈಸ್ a spiritual practice is not possible. ಭಗವಂತನೊಂದಿಗೆ ನಾವು ವ್ಯಾಪಾರವನ್ನು ಮಾಡ್ತೀವಿ. ನಾನು ನಿನಗೆ ಇದನ್ನು ಕೊಡ್ತೀನಿ, ನೀನು ನನಗೆ ಅದನ್ನು ಕೊಡು. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಇಂಪ್ಯೂರಿಟೀಸ್. ಯಾಕೆ ಇಷ್ಟು ಕಟುವಾಗಿ ವೇದಾಂತ ಈ ರೀತಿ ಹೇಳುತ್ತೆ? ಭಗವಂತನನ್ನ ಪ್ರಾರ್ಥನೆ ಮಾಡಿ ನನಗೆ ಬೇಕಾಗಿರುವಂತಹದ್ದನ್ನು ಕೊಡು ಅಂತ ಕೇಳುವಷ್ಟು ಹಕ್ಕು ನನಗೆ ಇಲ್ವಾ? ಆ ಪ್ರಶ್ನೆ ಬರುತ್ತೆ. ಬಿಕಾಸ್ ಜೀವಭಾವ ಅಂತ ಹೇಳಿದಾಗ ಐ ಆಮ್ ಅಲ್ಪಜ್ಞ, ನನಗೆ ಜ್ಞಾನ ಬಹಳ ಕಡಿಮೆ. ಭಗವಂತ ಅಂತ ಹೇಳಿದಾಗ ಹಿ ಇಸ್ ಸರ್ವಜ್ಞ. ಸೊ ನನ್ನಲ್ಲಿ ಎಲ್ಲವೂ ಲಿಮಿಟೆಡ್. ಸೊ ನನ್ನಲ್ಲಿ ಎಲ್ಲವೂ ಲಿಮಿಟೆಡ್ ಅಂತ ಗೊತ್ತಾದ ಮೇಲೆ ನಾನು ಭಗವಂತನನ್ನ ಕೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪು? ಒಂದು ಪ್ರಶ್ನೆ ಬರಬಹುದು. ಬಟ್ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ,
ನಿನ್ನನ್ನು ನೀನು ಅಲ್ಪಜ್ಞ, ನನ್ನಲ್ಲಿ ಇಂತಹದ್ದು ಇಲ್ಲ, ನನಗೆ ಇಂತಹದ್ದು ಬೇಕು ಅನ್ನೋದು ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನು ಅನ್ನುವಂತಹ ಪ್ರಶ್ನೆ ನಿನ್ನಲ್ಲಿ ಬರ್ತಾ ಇದೆಯಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದಿ ಇಂಪ್ಯೂರಿಟೀಸ್ ಆಫ್ ದಿ ಮೈಂಡ್. ನಿನ್ನ ಮನಸ್ಸು ಪರಿಶುದ್ಧವಾಗಿದ್ದ ಪಕ್ಷದಲ್ಲಿ ಯು ನೋ ದಟ್ ಯು ಆರ್ ಎ ಪೂರ್ಣ, ಯು ನೋ ದಟ್ ಯು ಆರ್ ಆತ್ಮ. ಸೊ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ದಿಸ್ ಪರಿಶುದ್ಧವಾದ ಮನಸ್ಸು ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಫ್ ದ ಮೈಂಡ್ ಈಸ್ ಇಂಪ್ಯೂರ್, ಸೊ ಹಿ ವಿಲ್ ಹ್ಯಾವ್ ಟು ಅಟ್ಯಾಚ್ ಟು ದಿ ಬಾಡಿ, ನೋ ಅದರ್ ವೇ. ನನ್ನ ಮನಸ್ಸು ಅಶುದ್ಧವಾಗಿ ಅಶುದ್ಧತೆಗಳಿಂದ ಕೂಡಿದೆ ಅಂತಂದ್ರೆ ನನಗೆ ಜಾಗ ಕೇವಲ ಈ ದೇಹ ಮಾತ್ರ ಕೊಡಬಲ್ಲದು, ಬೇರೆ ಇನ್ಯಾವುದು ನನ್ನ ಹತ್ರ ಸೇರಿಸ್ಕೊಳ್ಳೋದಿಲ್ಲ. ನನ್ನ ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೆ ಪರವಾಗಿಲ್ಲ ಬಾ ಅಂತ ಹೇಳಿ ನನ್ನನ್ನು ಸೇರಿಸ್ಕೊಳ್ಳೋದು ಈ ದೇಹ. ಭಗವಂತ ನನ್ನ ಕರ್ಕೊಳ್ಳೋದಿಲ್ಲ, ಆತ್ಮ ನನ್ನನ್ನು ಕರ್ಕೊಳ್ಳೋದಿಲ್ಲ. ಫಸ್ಟ್ ಗೋ ಅಂಡ್ ಕ್ಲೀನ್ ಯುವರ್ ಮೈಂಡ್, ದೆನ್ ಕಮ್ ಬ್ಯಾಕ್. ಸೊ ಇಫ್ ದ ಮೈಂಡ್ ಈಸ್ ಇಂಪ್ಯೂರ್, he will have to attach to the body. And unfortunately body is impermanent, it is not permanent. ಎಂದೋ ಒಂದು ದಿವಸ ಬಿದ್ದೋಗುವಂತಹ ಶರೀರವನ್ನ ಮನಸ್ಸು ಅಶುದ್ಧವಾಗಿದೆ ಅಂತ ಗೊತ್ತಾದರೂ ಕೂಡ ದೇಹ ನನ್ನನ್ನು ಸಹಿಸಿಕೊಳ್ಳುತ್ತಲ್ಲ ಅಂತ ಹೇಳಿ ಇಂಪರ್ಮನೆಂಟ್ ದೇಹವನ್ನ ಹೋಗಿ ನಾನು ಅಪ್ಕೋತೀನಿ ಅಷ್ಟೇ ಹೊತ್ತು ಮನಸ್ಸನ್ನ ಕ್ಲೀನ್ ಮಾಡಿಕೊಂಡು ಪರ್ಮನೆಂಟ್ ಆಗಿರುವಂತಹ ಆತ್ಮನನ್ನ ನಾನು ಹೋಗಿ ಸೇರ್ಕೊಳ್ಳೋದಿಲ್ಲ. Why it is so? It is again because of the ajnana and the impurities that I have collected in my mind from thousands of previous life. ಇದು ಈ ಒಂದು ಜನ್ಮದ ಕಥೆ ಅಲ್ಲ, ಜನ್ಮ ಜನ್ಮಾಂತರಗಳಿಂದ ಇದು ನನಗೆ ಪ್ರಾಕ್ಟೀಸ್ ಆಗುತ್ತಿದೆ. ದೇಹವನ್ನ ನಂಬಿ ಬದುಕುವಂತಹದ್ದನ್ನು ನಾನು ಈ ಜನ್ಮದಲ್ಲಿ ಕಲ್ತಿಲ್ಲ, ಇಲ್ಲಿ ಯಾರು ನನಗೆ ಪಾಠ ಹೇಳಿಕೊಟ್ಟಿಲ್ಲ. ಇವೆಲ್ಲವನ್ನ ನಾನು ನನ್ನ ಪೂರ್ವ ಸಾವಿರಾರು ಜನ್ಮಗಳ ಹಿಂದಿನಿಂದ ಕಲ್ತ್ಕೊಂಡ್ಬಂದ್ಬಿಟ್ಟು ಈಗಲೂ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ದೇಹ ಈಸ್ ಇಂಪರ್ಮನೆಂಟ್. ದೇಹ ಈಸ್ ಇಂಪರ್ಮನೆಂಟ್ ಅಂತಂದ್ರೆ ಒಂದು ದಿನ ದಿಸ್ ಬಾಡಿ ವಿಲ್ ಡೈ, ದೇಹಕ್ಕೆ ಮರಣ ಅನ್ನುವಂತಹದ್ದು ಗ್ಯಾರಂಟಿ. ಡೆತ್ ಆಫ್ ದ ಬಾಡಿ ಈಸ್ ವೆರಿ ಮಿಸರಬಲ್. ಒಂದು ಸಾವು ಅನ್ನುವಂತಹದ್ದು ಮನುಷ್ಯನನ್ನ ಅಲುಗಾಡಿಸಿಬಿಡುತ್ತೆ. ದಟ್ ಈಸ್ ಕಾಲ್ಡ್ ಮಿಸರಬಲ್. ಸೊ ಈ ಒಂದು ಸ್ಥಿತಿನ ನಾನು ತಲುಪೋದಕ್ಕೆ ಮುಂಚೆ ದೇಹವನ್ನು ನಂಬಿ ಪ್ರಾಣ ಹೋಗುವಂತಹ ಮರಣವನ್ನು ಹೊಂದುವಂತಹ ದೇಹವನ್ನ ನಾನು ಆಶ್ರಯಿಸಿ ಒಂದು ದಿನ ದೇಹ ಮರಣ ಹೊಂದಿದಾಗ ಅಷ್ಟೊಂದು ದುಃಖಕ್ಕೆ ನಾನು ಒಳಗಾಗ್ತೀನಲ್ಲ, ಅದಕ್ಕೆ ವೇದ ಅಂತ ಹೇಳುತ್ತೆ ಇದಕ್ಕೆ ಮುಂಚಿತವಾಗಿ ಮರಣ ಸಂಭವಿಸುವ ಮುಂಚೆ ಅಂಡರ್ಸ್ಟ್ಯಾಂಡ್, ನೋ ದ ಸೀಕ್ರೆಟ್, ನೋ ದ ನಾಲೆಡ್ಜ್, ಯು ಆರ್ ನಾಟ್ ದಿ ಬಾಡಿ. ನಾನು ದೇಹ ಅಲ್ಲ ಅನ್ನುವಂತಹದನ್ನ ನೀನು ಮುಂಚಿತವಾಗಿ ಕಲ್ತ್ಕೊಂಡು ಸಾವು ಸಂಭವಿಸುವ ಮುಂಚೆ ನಾನು ದೇಹ ಅಲ್ಲ, ಈ ದೇಹ ನನ್ನದಲ್ಲ. ಸೊ ನಾನು ದೇಹಕ್ಕಿಂತ ಬೇರೆ. ಸೊ ದಿಸ್ ಟ್ರೂತ್ ಈಸ್ ಟು ಬಿ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ಯಾಕೆಂತಂದ್ರೆ ಸಾಧನೆ ಬೇಕು, ಸ್ಪಿರಿಚುಯಾಲಿಟಿ ಬೇಕು, ನಾನು ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೂತ್. ನಾನು ದೇಹ ಅಲ್ಲ, ದೇಹ ನಂದಲ್ಲ, ನಾನು ದೇಹಕ್ಕಿಂತ ಬೇರೆ. ಸೊ ದಿಸ್ ಟ್ರೂತ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಕಷ್ಟನೋ ಸುಖನೋ ಎಷ್ಟೋ ಸಾವಿರ ಜನ್ಮಗಳಿಂದ ಈ ದೇಹದ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಹುಟ್ಟಿದ ನಂತರದಲ್ಲಿ ಪ್ರತಿನಿತ್ಯ ಈ ದೇಹದೊಂದಿಗೆ ಜಗತ್ತಿನಲ್ಲಿ ನಾನು ವ್ಯವಹಾರವನ್ನ ಮಾಡ್ತಾ ದೇಹವನ್ನು ನಂಬಿ ಬಂದಿರೋನು ನಾನು. ಈಗ ಏಕಾಏಕಿ ದೇಹ ನನ್ನದಲ್ಲ, ನಾನು ದೇಹ ಅಲ್ಲ ಅನ್ನುವಂತಹದ್ದು ಅಷ್ಟು ಸುಲಭ ಅಲ್ಲ. ಇಟ್ಸ್ ನಾಟ್ ಪಾಸಿಬಲ್, ಬಟ್ ಒನ್ ಶುಡ್ ಪ್ರಾಕ್ಟೀಸ್ ದಿಸ್. ಇದನ್ನ ಕಲ್ತ್ಕೊಳ್ಳೇಬೇಕು ಅಂತ ವೇದಾಂತ ಹೇಳ್ತಾರೆ. ಬಿಕಾಸ್ ಯಾಕೆ ಹೀಗೆ ಇಷ್ಟು ನಿಷ್ಠೂರವಾಗಿ ವೇದಾಂತ ಮಾತಾಡುತ್ತೆ ಅಂತಂದ್ರೆ,
ವೇದಾಂತ ಈಸ್ ಇಂಟ್ರೆಸ್ಟೆಡ್ ಇನ್ ಮೈ ಲಿಬರೇಷನ್ ಅಂತಂದರೆ, ನಾನು ಮುಕ್ತಿಯನ್ನು ಹೊಂದ್ತಾ ಇದ್ದೀನಿ ಅಂತಂದರೆ ವೇದಾಂತ ಸಂತೋಷ ಪಡುವಷ್ಟು ಬಹುಶಃ ನನಗೂ ಸಂತೋಷ ಆಗೋದಿಲ್ವೇನು. ಸೋ ಮಚ್ ಆಫ್ ಇಂಟ್ರೆಸ್ಟ್ ವೇದಾಂತಕ್ಕೆ ನನ್ನ ಮೇಲೆ. ಸೊ ಮುಕ್ತಿ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದಿಸ್ ಟ್ರೂತ್. ವೇದಾಂತ ಹೇಳ್ತಾ ಇರುವಂತಹ ಈ ಸತ್ಯದ ಮೇಲೆ ಈ ಮುಕ್ತಿ ಎನ್ನುವಂತಹದ್ದು ನಿಂತಿದೆ. ಜೊತೆಗೆ ನಾನು ಅಳ್ತಾ ಇದ್ದೀನಿ ಅಂತಂದ್ರೆ ವೇದಾಂತ ಹೇಳುತ್ತೆ, ಅಳಬೇಡ, ನೀನು ಅಳಬೇಡ. ಸೊ ನನಗೆ ಎಂದೂ ದುಃಖ ಬೇಡ, ನೋವು ಬೇಡ, ಸಂಕಟ ಬೇಡ. ಈ ಎಲ್ಲ ಸಫರಿಂಗ್ಸ್ಗಳು ಇಟ್ ಶುಡ್ ಹ್ಯಾವ್ ಎನ್ ಎಂಡ್. ಎಲ್ಲ ಕೊನೆ ಆಗಬೇಕು ಅನ್ನೋದೇ. ಆದರೆ ಅದಕ್ಕಿರುವಂತಹದ್ದು ಒಂದೇ ಒಂದು ಮಾರ್ಗ, ಡಿಟ್ಯಾಚ್ ಫ್ರಮ್ ದ ಬಾಡಿ ಅಂಡ್ ಅಟ್ಯಾಚ್ ಟು ನಾರಾಯಣ. ದೇಹವನ್ನ ಬಿಟ್ಬಿಡು ನೀನು, ಡಿಟ್ಯಾಚ್ ಫ್ರಮ್ ದಿ ಬಾಡಿ ಅಂಡ್ ಅಟ್ಯಾಚ್ ಟು ಭಗವಂತ, ಅಟ್ಯಾಚ್ ಟು ನಾರಾಯಣ. ಸೊ ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ಇಟ್ಸ್ ಆಲ್ ಓಕೆ, ವೇದಾಂತ ಮತ್ತೆ ಮತ್ತೆ ನನ್ನನ್ನು ಎಚ್ಚರಿಸ್ತಾ ಇದೆ, ನನ್ನ ಶ್ರೇಯಸ್ಸನ್ನು ವೇದಾಂತ ಬಯಸ್ತಾ ಇದೆ, ಸತ್ಯವನ್ನ ತಿಳಿಸ್ಕೊಡ್ತಾ ಇದೆ, ನೀನು ದೇಹ ಅಲ್ಲ ಅಂತ ನನಗೆ ಪದೇ ಪದೇ ನನಗೆ ಎಚ್ಚರಿಸ್ತಾ ಇದೆ. ಸೊ ಡಿಟ್ಯಾಚ್ ಫ್ರಮ್ ದಿ ಬಾಡಿ ಅಂಡ್ ಅಟ್ಯಾಚ್ ಟು ಶ್ರೀ ನಾರಾಯಣ. ನೀನು ಮುಕ್ತಿಯನ್ನು ಹೊಂದು, ದುಃಖವನ್ನು ಹೊಂದಬೇಡ, ಮುಕ್ತಿಯನ್ನು ನೀನು ಅನುಭವಿಸು. ಇಟ್ಸ್ ಆಲ್ ಟ್ರೂ. ಬಟ್ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ನಾನು ಯಾಕೆ ಈ ದೇಹವನ್ನ ನಾನು ಅಂತ ಕರೀತಾ ಇದ್ದೀನಿ, ದೇಹವನ್ನ ನಾನು ಅಂತ ನಾನು ಯಾಕೆ ನಂಬುತ್ತಾ ಇದ್ದೀನಿ ಅನ್ನುವಂತಹ ಒಂದು ಪ್ರಶ್ನೆ. ಬಟ್ ವೇದಾಂತ ಸ್ಪಷ್ಟವಾಗಿ ಹೇಳುತ್ತೆ, ಅಗೇನ್ ಅಂಡ್ ಅಗೇನ್, ಆತ್ಮ ಇಸ್ ನಿತ್ಯ, ಆತ್ಮ ಈಸ್ ಸತ್ಯ. ಇನ್ ಸ್ಪೈಟ್ ಆಫ್ ದಿಸ್ ಟ್ರೂತ್, ವೇದಾಂತ ಹೇಳ್ತಾ ಇದೆ ಅಂತ ಮಾತ್ರ ಅಲ್ಲ, ನಾನು ಕೂಡ ಸಾಕಷ್ಟು ಕೇಳಿದ್ದೀನಿ, ನನಗೂ ಕೂಡ ಒಬ್ಬ ಗುರು ಹೇಳಿದ್ದಾನೆ, ಉಪನಿಷತ್ತುಗಳು ಓದ್ತಾ ಬಂದಿದ್ದೀನಿ, ತಕ್ಕ ಮಟ್ಟಿಗೆ ಅರ್ಥ ಆಗ್ತಾ ಇದೆ ನನಗೂ. ಹೌದು, ನಾನು ದೇಹ ಅಲ್ಲ, ಈ ದೇಹ ಅನ್ನುವಂತಹದ್ದು ಶಾಶ್ವತ ಅಲ್ಲ, ಆತ್ಮ ಅನ್ನುವಂತಹದ್ದು ಅವಿನಾಶಿ, ಆತ್ಮ ಈಸ್ ಪರ್ಮನೆಂಟ್, ಬಾಡಿ ಈಸ್ ಇಂಪರ್ಮನೆಂಟ್, ಇದೆಲ್ಲ ನನಗೆ ಗೊತ್ತು. ಆದರೂ ಕೂಡ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಅಂತಂದರೆ ಅಜ್ಞಾನ ಮತ್ತು ಅವಿದ್ಯೆಯ ಕಾರಣದಿಂದ ನಾವೆಲ್ಲರೂ ಕೂಡ ನಮ್ಮನ್ನ ದೇಹ ಮತ್ತು ಮನಸ್ಸು, ಬುದ್ಧಿ ಅಥವಾ ಅದನ್ನು ಅಹಂ ಅಂತ ಹೇಳ್ತೀವಿ, ಈಗೋ ಅಂತ ಕರಿತೀವಿ, ಇವುಗಳೊಂದಿಗೆ ನಾವು ಗುರುತಿಸಿಕೊಂಡಿರುವ ಕಾರಣದಿಂದ ಅದು ನಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದೆ, ನಮ್ಮಲ್ಲಿ ತಪ್ಪು ತಿಳುವಳಿಕೆಯನ್ನು ಅದು ಕೊಡ್ತಾ ಇದೆ. ಸೊ ಇಟ್ ಈಸ್ ಅವರ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿಸ್ ಟ್ರೂತ್. Because of this, we think we are the body. ಸೊ ಈ ಆಲೋಚನೆಗಳು ನನಗೆ ಯಾಕೆ ಬರುತ್ತೆ? ನಾನೇ ದೇಹ ಅನ್ನುವಂತಹ ಆಲೋಚನೆ ನನ್ನಲ್ಲಿ ಹುಟ್ಟೋದು ಹೇಗೆ? ನನಗೆ ಯಾಕೆ ಇದು ಬರುತ್ತೆ? ನಂಬರ್ 1, ಐಡೆಂಟಿಫಿಕೇಶನ್ ವಿತ್ ದಿ ಫಿಸಿಕಲ್ ಬಾಡಿ ಅಂತಂದರೆ ಸ್ಥೂಲ ಶರೀರದೊಂದಿಗೆ ನಾನು ನನ್ನನ್ನು ಗುರುತಿಸ್ಕೊಳ್ಳುವಂತಹದ್ದು ಮೊದಲನೆಯ ಕಾರಣ. ಹೇಗೆ ಅಂತಂದರೆ, ನಾವು ಹುಟ್ಟಿದ ಕ್ಷಣದಿಂದ ವಿ ಆರ್ ಕಂಡೀಷನ್ಡ್ ಟು ದಿಸ್ ಬಾಡಿ. ಸೊ ನಮ್ಮ ಈ ಸ್ಥೂಲ ಶರೀರ ನಮಗೆ ಜನ್ಮ ಅಂತ ಸಿಗುತ್ತೆ, ನಾವು ಹುಟ್ಟುತ್ತೀವಿ, ಹುಟ್ಟಿದ ತಕ್ಷಣ ಅಳ್ತೀವಿ. ಅತ್ತಾಗ ದೊಡ್ಡವ್ರು ಹೇಳ್ತಾರೆ, ಮಗು ಅಳ್ತಾ ಇದೆ, ಮಗು ಬೆಳೀತಾ ಬರುತ್ತೆ. ಹೆಂಗೆ ಮಗುವನ್ನು ಕಂಡೀಷನ್ ಮಾಡ್ತಾರೆ? ಮಗು ಹೇಗೆ ಕಂಡೀಷನ್ ಆಗತ್ತೆ? ಸಂಪೂರ್ಣವಾಗಿ ನಾವು ಸ್ಥೂಲ ಶರೀರವನ್ನ ನಾನು ಅಂತ ನಾನು ಗುರುತಿಸ್ಕೊಂಡ್ಬಿಟ್ಟಿರ್ತೀವಿ. ಹೇಗೆ ಅಂತಂದ್ರೆ, ಜನ್ಮ ಅಂತ ನನಗೆ ಸಿಕ್ಕಿದ ನಂತರದಲ್ಲಿ ಐ ಹ್ಯಾವ್ ಎ ಫಾರ್ಮ್, ಐ ಹ್ಯಾವ್ ಎ ನೇಮ್.
ನನಗೆ ಒಂದು ರೂಪ, ನನಗೊಂದು ಹೆಸರು ಅನ್ನುವಂತಹದ್ದಿದೆ. ನಾನು ಹುಟ್ಟಿದ ಕೂಡಲೇ ಆ ನಾನು ಅಂತಂದ್ರೆ ನನ್ನದು ಒಂದು ಐಡೆಂಟಿಟಿ, ನನ್ನ ರೂಪ ಈ ರೀತಿ ಇರುತ್ತೆ. ಮತ್ತು ಅದು ದೇಹದ ರೂಪ, ಅದನ್ನ ನನಗೆ ಗೊತ್ತಿಲ್ಲ, ನನ್ನ ರೂಪ ಅಂತ ಹೇಳ್ಕೊತಾ ಇದ್ದೀನಿ. ಸೊ ಹುಟ್ಟಿದ ಕ್ಷಣದಲ್ಲೇ ನನಗೆ ಐ ಹ್ಯಾವ್ ಎ ಫಾರ್ಮ್ ಅಂಡ್ ಐ ವಿಲ್ ಗೆಟ್ ಎ ನೇಮ್. ಈ ದೇಹವನ್ನು ಗುರುತಿಸ್ಬೇಕಲ್ಲ, ಅದಕ್ಕೆ ಮನೆಯಲ್ಲಿ ದೊಡ್ಡವರು ಏನು ಮಾಡ್ತಾರೆ, ನನಗೆ ಒಂದು ಹೆಸರನ್ನ ಕೊಡ್ತಾರೆ. ಸೊ ದಿಸ್ ದೇಹ ಇನ್ನು ಮುಂದೆ ಇದನ್ನ ಪ್ರಕಾಶ ಅಂತ ಕರಿಬೇಕು. ಸೊ ಇದು ನನ್ನ ದೇಹ, ಈ ದೇಹಕ್ಕೆ ಒಂದು ಹೆಸರು, ದಿಸ್ ಇಸ್ ಪ್ರಕಾಶ. ಸೊ ವಿ ಆಲ್ ಹ್ಯಾವ್ ಎ ನೇಮ್, ವಿ ಆಲ್ ಹ್ಯಾವ್ ಎ ಫಾರ್ಮ್. ಅದನ್ನ ನಾವು ಒಪ್ಕೊಂಡಿರ್ತೀವಿ. ಹೇಗೆ ಒಪ್ಕೊಂಡಿರ್ತೀವಿ? ದೇಹವನ್ನ ಗುರುತಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ನಾನೆಲ್ಲೋ ದೂರದಲ್ಲಿ ಇರ್ತೀನಿ, ಅವರೆಲ್ಲೋ ಅಲ್ಲಿರ್ತಾರೆ, ಅಲ್ಲಿಂದ ಏನ್ ಮಾಡ್ತಾರೆ, ಪ್ರಕಾಶ ಅಂತ ಕರೀತಾರೆ. ನಾ ಏನ್ ಮಾಡ್ತಾ ಇದ್ದೀನಿ, ನನ್ನನ್ನ ಕರೀತಾ ಇದ್ದಾರೆ ಅಂತ ಅಲಾಂಗ್ ವಿತ್ ದಿ ಬಾಡಿ ಇಲ್ಲೆಲ್ಲೋ ತಿಳ್ಕೊಂಡಿದ್ದವನ್ನ ಆ ಕಡೆಗೆ ಕತ್ತು ಹಾಕ್ತೀನಿ. ಕರೀತಾರೆ, ಬಾಯಲ್ಲಿ ನಿಂತೀನಿ, ಹೋಗ್ತೀನಿ, ನನಗೇನೋ ಕೊಡ್ತಾರೆ ಅಥವಾ ನಾನೇನೋ ಕೊಡ್ತೀನಿ. ಇದೇ ರೀತಿ ಸಂಬಂಧಗಳನ್ನ, ರಿಲೇಶನ್ಶಿಪ್ಸ್ಗಳನ್ನ, ಇದೆಲ್ಲವನ್ನ ಬೆಳೆಸ್ಕೊತಾ ಬರ್ತೀನಿ. ಸೊ ನನಗೇನು ಗೊತ್ತಾಗತ್ತೆ ಅಂತಂದ್ರೆ, ನನ್ನನ್ನು ಈ ರೀತಿ ಈ ಹೆಸರಿನಿಂದ ಕರೆದ ಕೂಡಲೇ ನಾನು ಹ್ಯಾವ್ ಟು ರೆಸ್ಪಾಂಡ್, ನಾನು ಉತ್ತರ ಕೊಡಬೇಕು. ಯಾಕೆ ಅಂತಂದ್ರೆ ಈ ದೇಹಕ್ಕೆ ಒಂದು ಹೆಸರಿದೆ. ಈ ದೇಹದ ಅಟೆನ್ಷನ್ ಆ ಕಡೆಗೆ ಸಿಗಬೇಕು ಅಂತಂದ್ರೆ ಈ ದೇಹಕ್ಕೆ ಯಾವ ಹೆಸರು ಕೊಟ್ಟಿದ್ದಾರೆ ಆ ಹೆಸರನ್ನ ಅವ್ರು ಕರಿಬೇಕು. ಅದೇ ರೀತಿ ನಾನು ಮತ್ತೊಬ್ಬನನ್ನ ನನ್ನ ಕಡೆಗೆ ತಿರುಗಿಸ್ಬೇಕು ಅಂತಂದ್ರೆ ಆ ದೇಹಕ್ಕೆ ಕೊಟ್ಟಿರುವಂತಹ ಹೆಸರಿನಿಂದ ನಾನು ಅವನನ್ನ ಕರೆದಾಗ ದ ಎಂಟೈರ್ ಬಾಡಿ ಟರ್ನ್ಸ್ ಬ್ಯಾಕ್. ಸೊ ದೇಹದ ಗಮನ ಈ ರೀತಿ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಈ ಪ್ರಕಾರ ಆ ಹೆಸರು ಕರೆದ ಕೂಡಲೇ, ನನ್ನ ಹೆಸರು ಕರೆದ್ರೆ ನಾನು ತಿರುಗ್ತೀನಿ, ಅವನ ಹೆಸರು ಕರೆದ್ರೆ ಅವನು ತಿರುಗ್ತಾನೆ. ಸೊ ದೇಹ ಅಂತಂದ್ರೆ ಆ ದೇಹಕ್ಕೆ ಈ ಹೆಸರಿದೆ, ಆ ಹೆಸರಿನಿಂದ ಕರೆದ ತಕ್ಷಣ ಅವನೇ ರೆಸ್ಪಾಂಡ್ ಮಾಡೋದ್ರಿಂದ ಅವನೇ ಆ ದೇಹ. ಸೊ ಅವನು ಅಂತಂದ್ರೆ ಆ ದೇಹ, ಇವನು ಅಂತಂದ್ರೆ ಈ ದೇಹ, ಅವಳು ಅಂತಂದ್ರೆ ಆ ದೇಹ, ನಾನು ಅಂತಂದ್ರೆ ಈ ದೇಹ. ಸೊ ಹೀಗೆ ಧ್ವನಿ ಬಂದ ಕೂಡಲೇ ನಾವು ಯಾವ ದಿಕ್ಕಿನಿಂದ ಧ್ವನಿ ಬಂದಿರುತ್ತೆ ಆ ದಿಕ್ಕಿಗೆ ನಾವು ಕತ್ತು ಹೊರಡಿಸ್ತೀವಿ. ಸೊ ಇದು ನಮಗೆ ಹೇಗೆ ಗೊತ್ತಾಯಿತು? ಮನೆಯಲ್ಲಿ ನಾವು ಚಿಕ್ಕ ಮಗು ಆಗಿದ್ದಾಗ ನಮಗೆ ನಮ್ಮ ಮನೆಯಲ್ಲಿ ಇದ್ದಂತಹ ಹಿರಿಯರು, ತಂದೆ ತಾಯಿ, ಅಜ್ಜ ಅಜ್ಜಿ ಅವರೆಲ್ಲ ಏನ್ ಮಾಡ್ತಾರೆ, ನನ್ನ ಕೈನ ಅವ್ರು ಹಿಡ್ಕೊಂಡು ನನ್ನ ಎದೆಗೆ ತಾಕ್ಸೋದು. ಇದು ನೀನು, ನಿನ್ನ ಹೆಸರು ರಾಮ. ಏನಪ್ಪ ನಿನ್ನ ಹೆಸರು? ರಾಮ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿಸೋದು ಯಾರು? ಮನೆಯವರು. ಸೊ ಚಿಕ್ಕ ಮಗುವಾಗಿದ್ದರಿಂದ ನನ್ನನ್ನು ಮುಟ್ಟಿ, ನೋಡಪ್ಪ ಇದು ನೀನು, ನಿನ್ನ ಹೆಸರು ಈ ರೀತಿ ಇದೆ ಅಂತ ಹೇಳಿ ಅಭ್ಯಾಸ ಮಾಡಿಸ್ತಾರೆ. ಆ ರೀತಿಯಲ್ಲಿ ನಾವು ಬೆಳೀತಾ ಬರ್ತೀವಿ. ದೇಹವನ್ನು ನಾನು ಅಂತ ನಂಬಿರ್ತೀವಿ. ಇದು ಮೊದಲನೇದು. ಎರಡನೇದು ಸೆನ್ಸರಿ ಪರ್ಸೆಪ್ಷನ್ ಅಂತ ಹೇಳ್ತಾರೆ. ಅಂತಂದ್ರೆ ಇಂದ್ರಿಯಗಳ ಗ್ರಹಿಕೆ. ಸೊ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಅಂತಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳು ದೇ ಕ್ರಿಯೇಟ್ ಎ ವೆರಿ ಸ್ಟ್ರಾಂಗ್ ಕನೆಕ್ಷನ್ ಬಿಟ್ವೀನ್ ಅವರ್ ಬಾಡಿ ಅಂಡ್ ದಿ ಎಕ್ಸ್ಟರ್ನಲ್ ವರ್ಲ್ಡ್. ಈಗ ಹೊರ ಪ್ರಪಂಚದಲ್ಲಿ ಏನಿದೆ ಅದು ನನಗೆ ಹೇಗೆ ಗೊತ್ತಾಗುತ್ತೆ? ಯಾಕೆಂದ್ರೆ ನಾನು ಇಲ್ಲೆಲ್ಲ ಒಂದ್ ಕಡೆ ರೂಮಲ್ಲಿ ಕೂತಿರ್ತೀನಿ. ಹೊರ ಪ್ರಪಂಚ ಬಹಳ ದೊಡ್ಡದು, ಅಲ್ಲಿ ಏನೇನೋ ನಡೀತಾ ಇರುತ್ತೆ, ಅನೇಕ ಬದಲಾವಣೆಗಳು, ಹೊಸದು ಬರುತ್ತೆ, ಹಳೇದು ಹೋಗುತ್ತೆ, ಹೊಸ ವಿಚಾರ ಇರುತ್ತೆ, ಏನೇನೋ ಪ್ರತಿ ನಿಮಿಷದಲ್ಲೂ ಅಪ್ಡೇಟ್ ಆಗ್ತಾ ಇದೆ. ಆ ನಾಲೆಡ್ಜ್, ಎಲ್ಲ ನಾಲೆಡ್ಜು ನಾನು ಹೋಗಿ ಅದನ್ನೆಲ್ಲ ಕಲೆಕ್ಟ್ ಮಾಡೋಕ್ಕಾಗತ್ತಾ? ನನಗೆ ಬೇರೆ ಬೇರೆ ಕೆಲಸಗಳಿರುತ್ತೆ, ನಾನು ಈ ಜಾಗ ಬಿಟ್ಟು ಹೋಗೋ ಹಾಗಿಲ್ಲ. ಆಗೇನಾಗುತ್ತೆ, ಮನಸ್ಸು ಅನ್ನುವಂತಹದ್ದು ಹೊರ ಪ್ರಪಂಚಕ್ಕೆ ನುಗ್ಗುತ್ತೆ.
ಅಲ್ಲಿರುವಂತಹ ಜ್ಞಾನವನ್ನು ತಂದುಕೊಡುತ್ತೆ. ಒಂದು ವಸ್ತುವನ್ನ ಕಣ್ಣು ನೋಡುತ್ತೆ, ಅದನ್ನು ಗುರುತಿಸುತ್ತೆ, ಶಬ್ದವನ್ನು ಕಿವಿಗಳು ಕೇಳಿಸ್ಕೊಡುತ್ತೆ, ನಾಲಿಗೆ ರುಚಿಯ ಮೂಲಕ ಒಂದು ಜ್ಞಾನವನ್ನು ತಿಳ್ಕೊಡುತ್ತೆ, ಸ್ಪರ್ಶದ ಮೂಲಕ ಈ ಚರ್ಮ ಅದರ ಜ್ಞಾನವನ್ನು ಕೊಡುತ್ತೆ. ಹೀಗೆ ಇಂದ್ರಿಯಗಳು ಏನು ಮಾಡುತ್ತವೆ, ತಮ್ಮ ಕೆಲಸವನ್ನು ಮಾಡಿ ಆ ಮೂಲಕ ನಮಗೆ ಜ್ಞಾನವನ್ನು ಕೊಡುತ್ತೆ. ಸೊ ಇವೆಲ್ಲವನ್ನ ಮನಸ್ಸು ಪರಿಷ್ಕರಿಸಿ ಆ ಎಲ್ಲ ಅನುಭವಗಳನ್ನ ನನಗೆ ಕೊಡುತ್ತೆ. ನಾನು ಅಂತಂದ್ರೆ ಈ ದೇಹ ಅನ್ನುವಂತಹದನ್ನ ಮತ್ತಷ್ಟು ಗಟ್ಟಿ ಮಾಡುತ್ತೆ. ನಾನು ಹಿಂಗೆ ಹೇಳಿರ್ಲಿಲ್ವಾ, ನೀ ಅದನ್ನ ನೋಡಿರ್ಲಿಲ್ವಾ, ನೀ ಕೇಳಿರ್ಲಿಲ್ವಾ, ನೀನ್ ದೋಸೆ ತಿಂದಿರ್ಲಿಲ್ವಾ, ಇವೆಲ್ಲವನ್ನ ಜ್ಞಾಪಿಸಿ ತಿಂದವನು ಯಾರು? ನಾನು ಅಂತಂದ್ರೆ ದೇಹ. ಕೇಳಿದವನು ಯಾರು? ನಾನು. ನೋಡಿದವರು ಯಾರು? ನಾನು. ಸೊ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡುತ್ತೆ, ಮನಸ್ಸು ಪರಿಷ್ಕರಿಸಿ ಆ ಜ್ಞಾನವನ್ನು ಸಂಗ್ರಹಿಸಿ ನನಗೆ ಕೊಡುತ್ತೆ, ನನಗೆ ಕೊಟ್ಬಿಟ್ಟು ಹೇಳುತ್ತೆ ಈ ಎಲ್ಲ ಅನುಭವಗಳನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ. ಸೊ ಪ್ರಪಂಚದ ಅನುಭವಗಳನ್ನು ನನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಾನು ನಂಬಿರೋ ಈ ದೇಹವನ್ನ ಮತ್ತಷ್ಟು ಕಾಂಕ್ರೀಟ್ ಗಟ್ಟಿ ಮಾಡುತ್ತೆ. ಇದು ಎರಡನೇದು. ಮೂರನೇದು ಇನ್ಫ್ಲೂಯೆನ್ಸ್ ಆಫ್ ದಿ ಸೊಸೈಟಿ. ಸೊಸೈಟಿ ಅಂತಂದ್ರೆ ಸಮಾಜ. ಒಂದು ಸಮಾಜ ಅಂತ ಹೇಳಿದಾಗ ಅಲ್ಲಿ ಆ ಸಮಾಜದಲ್ಲಿ ಒಂದು ಸಂಪ್ರದಾಯ ಪದ್ಧತಿ ಅಂತ ನಾವು ಹೇಳ್ತೀವಿ. ಆ ಸಂಪ್ರದಾಯ ಅದನ್ನು ಅನುಸರಿಸಬೇಕು. ನೋಡಪ್ಪ, ನಾವೆಲ್ಲ ಇಂತಹ ಮೈಸೂರಿನ ಈ ಜಾಗದಲ್ಲಿದ್ದೀವಿ, ಈ ಜಾಗದ ವಿಶೇಷತೆ ಇದೆ, ಇಲ್ಲಿ ಹೀಗಿರಬೇಕು. ಸೊ ಇದೆಲ್ಲ ಒಂದು ಪದ್ಧತಿ. ಸೊ ನಿಂದು ಒಂದು ಕುಟುಂಬ, ನಿಂದು ಈ ಥರ ಇದೆ, ಈ ಸಮಾಜದಲ್ಲಿ ನಿಂದು ಅಂತ ಒಂದು ಕುಟುಂಬ ಇದೆ. ಸೊ ಇವೆಲ್ಲವೂ ನಮಗೆ ಈ ಒಂದು ಸಮಾಜ, ಒಂದು ಕುಟುಂಬ, ಒಂದು ಸಂಪ್ರದಾಯ, ಒಂದು ಪದ್ಧತಿ, ಇವೆಲ್ಲ ಆಗಾಗ ನಮ್ಮ ಹೆಸರಿನಿಂದ ಕರೆದು, ನಾನು ಹಿಂಗೆ ಹೇಳಿರ್ಲಿಲ್ವಾ, ನೀ ಹೀಗೆ ಬರಬೇಕು ಅಂತ, ನೀ ಇಲ್ಲಿ ಹೀಗಿರಬೇಕು ಅಂತ ಹೇಳಿರ್ಲಿಲ್ವಾ, 6 ಗಂಟೆಗೆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿರ್ಲಿಲ್ವಾ, ಹೀಗೆ ಅವೆಲ್ಲವೂ ನಮಗೆ ಒಂದು ಸಂಪ್ರದಾಯ, ಒಂದು ಪದ್ಧತಿ ಅನ್ನುವ ಹೆಸರಿನಿಂದ ನನಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ನನ್ನ ಕನೆಕ್ಷನ್ ಬಿಟ್ವೀನ್ ದ ಬಾಡಿ ಆ್ಯಂಡ್ ದಿ ಸೊಸೈಟಿ ಇಟ್ ಮೇಕ್ಸ್ ಮತ್ತಷ್ಟು ಸ್ಟ್ರಾಂಗ್. ಸೊ ಈ ರೀತಿ ಈ ಎಲ್ಲ ಆಕ್ಟಿವಿಟೀಸ್ಗಳಲ್ಲಿ ನನ್ನ ದೇಹದ ಪಾತ್ರ ಬಹಳ ದೊಡ್ಡ ಕೆಲಸವನ್ನು ಮಾಡುತ್ತೆ. ಬಿಕಾಸ್ ಈ ದೇಹಕ್ಕೆ ಇಂತಹದೇ ಒಂದು ರೂಪ ಇರೋದ್ರಿಂದ ನನಗೆ ಒಂದು ವಿಚಾರವನ್ನು ಮುಟ್ಟಿಸಬೇಕು ಅಂತಂದಾಗ ಈ ದೇಹದ ರೂಪವನ್ನು ಗುರುತಿಸಿ ಇದು ಇಂತಹವನು ಅಂತ ಕನ್ಫರ್ಮ್ ಮಾಡಿಕೊಂಡು ಅಂತಹವನಿಗೆ ಒಂದು ಸಂಪ್ರದಾಯವನ್ನು, ಒಂದು ಪದ್ಧತಿಯನ್ನ ತಿಳಿಸಿ, ಸೊ ನೀನು ಇದು ಆಗಿದ್ರಿಂದ ಈ ಒಂದು ಪದ್ಧತಿಯನ್ನು ನೀನು ಅನುಸರಿಸಬೇಕು. ಸೊ ದಿಸ್ ಈಸ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಸೊಸೈಟಿ ಅಂಡ್ ದಟ್ ಮೇಕ್ಸ್ ಮೀ ಮಚ್ ಮೋರ್ ಸ್ಟ್ರಾಂಗ್. ಯಾವ ಥರ ದೇಹವನ್ನು ಐಡೆಂಟಿಫೈ ಮಾಡ್ಕೊಳ್ಳೋದ್ರಲ್ಲಿ, ಜೊತೆಗೆ ನನ್ನ ಈಗೋ ಮತ್ತು ನನ್ನ ಥಾಟ್ಸ್ ಮತ್ತು ಎಮೋಷನ್ಸ್, ಭಾವನೆಗಳು ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ನನ್ನ ಮಾನಸಿಕ ಸ್ಥಿತಿಗತಿಯನ್ನು ಹೀಗೆ ಅಂತ ಬ್ರ್ಯಾಂಡ್ ಮಾಡುತ್ತೆ. ಕೋಪ ಜಾಸ್ತಿ, ಆ ಒಂದು ವ್ಯಕ್ತಿಗೆ ಇಂತಹದ್ದು ರೂಪ ಇದೆ, ಆ ರೂಪಕ್ಕೆ ಒಂದು ಹೆಸರಿದೆ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಭಾವನೆಗಳು ಅಥವಾ ಬೇರೆ ಆಲೋಚನೆಗಳು 108 ರೀತಿಯಲ್ಲಿರುತ್ತೆ. ಆ ಆಲೋಚನೆಗಳು, ಭಾವನೆಗಳು, ಎಮೋಷನ್ಸ್ ಅವನು ಹೊರಹಾಕಿದಾಗ ಅವನು ಕೋಪಿಷ್ಟ ಅಥವಾ ಅವನು ತುಂಬ ಶಾಂತವಾಗಿರ್ತಾನೆ, ನಗ್ನಗ್ತಾ ಇರ್ತಾನೆ. ಸೊ ಇದೆಲ್ಲ ಒಬ್ಬ ಮನುಷ್ಯನನ್ನು ಬ್ರ್ಯಾಂಡ್ ಮಾಡುವಂತಹದ್ದು. ಮಾನಸಿಕ ಸ್ಥಿತಿಗತಿಯನ್ನು ತಿಳಿಸಿ ಆ ಮೂಲಕ ನೀನು ಕೋಪಿಷ್ಟ ಅಥವಾ ನೀನು ಶಾಂತ ಸ್ವಭಾವದವನು ಹೀಗೆ ಹೇಳಿ ಬ್ರ್ಯಾಂಡ್ ಮಾಡುತ್ತೆ. ಆ ಬ್ರ್ಯಾಂಡ್ ಮಾಡಿದಾಗ ಆ ಬ್ರ್ಯಾಂಡ್ಗೆ ಒಳಗಾಗಿದ್ದು ಯಾರು ಅಂತಂದ್ರೆ ನಾನು. ಸೊ ನಾನು ಯಾರು ಅಂತಂದ್ರೆ ಈ ದೇಹ. ದಿಸ್ ಈಸ್ ಹೌ, ಹೇಗೆ ನಾನು ದೇಹವನ್ನು ನಾನು ಅಂತ ನಾನು ನಂಬ್ತಾ ಬರ್ತೀನಿ ಅಂತಂದ್ರೆ ಈ ರೀತಿ ಅನೇಕ ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಒತ್ತಡಗಳು, ಬೇರೆ ಬೇರೆ ಪರಿಸ್ಥಿತಿಗಳು, ಸಂದರ್ಭಗಳು ಅವೆಲ್ಲವನ್ನ ಸೇರಿಸಿ
ನನಗೆ ನನ್ನನ್ನು ಈ ರೀತಿ ಒಂದು ಬ್ರ್ಯಾಂಡ್ ಮಾಡಿ, ನೀನು ಅಂತಂದರೆ ಈ ರೀತಿ, ನೀನು ಯು ಆರ್ ದಿಸ್, ಯುವರ್ ನೇಮ್ ಇಸ್ ಸೋ ಅಂಡ್ ಸೋ, ಯು ಆರ್ ಲೈಕ್ ದಿಸ್ ಅಂತ ಹೇಳಿ ನನ್ನನ್ನು ದೇಹದೊಂದಿಗೆ ಗುರುತಿಸಿಕೊಳ್ಳುವಂತೆ ಮಾಡುವುದರಲ್ಲಿ ಈ ಎಕ್ಸ್ಟರ್ನಲ್ ಇವೆಲ್ಲವುಗಳ ಪಾತ್ರ ಕೂಡ ಬಹಳ ದೊಡ್ಡದಾಗಿರುತ್ತೆ. ಈ ಎಲ್ಲ ಇನ್ಫ್ಲುಯೆನ್ಸ್ಗಳು ನನ್ನ ಮೇಲೆ ಪ್ರಭಾವವನ್ನು ಬೀರಿ ನಾನು ನನ್ನ ಟ್ರೂ ನೇಚರ್ ಅಂತಂದರೆ ನನ್ನ ನೈಜ ಸ್ವರೂಪ, ಆತ್ಮ ಅನ್ನುವಂತಹದ್ದು ನೈಜ ಸ್ವರೂಪ ಸಂಪೂರ್ಣವಾಗಿ ಅದನ್ನು ನಾನು ಮರೆಯೋ ಹಾಗೆ ಮಾಡಿಬಿಡುತ್ತೆ ಇವುಗಳೆಲ್ಲ. ಬಿಕಾಸ್ ಆಫ್ ಅವಿದ್ಯಾ ಆ್ಯಂಡ್ ಇಗ್ನೋರೆನ್ಸ್ ಆಲ್ ದೀಸ್ ಥಿಂಗ್ಸ್ ವಿಲ್ ಟೇಕ್ ಪ್ಲೇಸ್. ಇದೆಲ್ಲ ಆಗೋಗಿ ನಾನು ದೇಹವನ್ನು ನಾನು ಅಂತ ನಂಬ್ತೀನಿ. ಯಾವಾಗ ದೇಹವನ್ನು ನಾನು ಅಂತ ನಂಬ್ತೀನಿ, ದೇಹಕ್ಕೆ ಆಗುವಂತಹ ಎಲ್ಲ ಬದಲಾವಣೆಗಳು, ಎಲ್ಲ ಅನುಭವಗಳನ್ನು ನನ್ನ ಅನುಭವಗಳು ಅಂತ ನಾನು ಭಾವಿಸ್ತೀನಿ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ.